Hello, my dear protons, electrons, and neutrons. Welcome to ChemSol. ಈ ಸೀರೀಸ್ ಬಂದು ಪಾರ್ಟ್ ಬಿ ಕೆಮಿಸ್ಟ್ರಿ ಡಿಸ್ಕಷನ್ 2025 ಮಾರ್ಚ್ನಲ್ಲಿ ಯಾರು ಫೈನಲ್ ಪೇಪರ್ ಬರಿತಾ ಇದ್ದಾರೋ ಅವರಿಗೋಸ್ಕರ ಈ ಸೀರೀಸ್ ಇದೆ. ನಾನು ಓನ್ಲಿ ಪಾರ್ಟ್ ಬಿ ಕೆಮಿಸ್ಟ್ರಿಯನ್ನು ಪ್ರಿಪ್ರೇಷನ್ಗೆ ನಿಮಗೆ ಹೆಲ್ಪ್ ಮಾಡ್ತಿದ್ದೀನಿ. ಫಸ್ಟ್ ನಾವೇನು ಮಾಡೋಣ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಿಂದ ಸಾಲ್ವ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡೋಣ. SSLC ಎಕ್ಸಾಮ್ 1 2024 ಪಾರ್ಟ್ ಬಿ ಕೆಮಿಸ್ಟ್ರಿ ಡಿಸ್ಕಷನ್ ನಮ್ಮ ಕನ್ನಡದಲ್ಲಿ ವಿವರಣೆ. ಫಸ್ಟ್ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಕೋಬೇಕು. 4 alternatives are given for each of the following questions. ಅಂದ್ರೆ ಒಂದು ಪ್ರಶ್ನೆಗೆ 4 alternatives ಅನ್ನ ಕೊಟ್ಟಿರ್ತಾರೆ ಅಥವಾ ಇನ್ಕಂಪ್ಲೀಟ್ ಸೆಂಟೆನ್ಸಸ್ ಇದೆ. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಅಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟ್. ಕರೆಕ್ಟ್ ಆಗಿ ಓದ್ಕೊಳ್ಳಿ ಇದನ್ನ. ಈಗ ಕ್ವಶನ್ ಇದೆ, ಆರ್ಗ್ಯಾನಿಕ್ ಕಂಪೌಂಡ್ಸ್ obtained by the reaction between carboxylic acid and alcohol are. ಸೊ ಆಪ್ಷನ್ಸ್ ಓದ್ತಿರೋ 4. ನಿಮ್ಮ ಆನ್ಸರ್, ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದರೆ ಎಸ್ಟರ್ಸ್. ಯಾವಾಗ ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ ರಿಯಾಕ್ಟ್ ಆಗುತ್ತೋ ನಮಗೆ ಎಸ್ಟರ್ ಸಿಗುತ್ತೆ. ಈಗ ನೀವು ಆನ್ಸರ್ ಹೇಗೆ ಬರೀತೀರಾ? ಈ ಕಂಪ್ಲೀಟ್ ಇದನ್ನು ಬರೀಬೇಕು. ಸಿ ಕ್ವಶನ್ ನಂಬರ್ 6 ಪಾರ್ಟ್ ಬಿ ಅಂತ ಹೆಡಿಂಗ್ ಹಾಕ್ತೀರಾ, ಕೆಮಿಸ್ಟ್ರಿ ಅಂತ ಬರೀತೀರಾ. ಕ್ವಶನ್ ನಂಬರ್ 6 14th ಅಂತ ತಗೊಂಡು ಸಿ ಅದರ ಮುಂದೆ ಸಿ ಎಸ್ಟರ್ಸ್ ಅಂತ ಬರೀಬೇಕು. ಯಾಕೆ? ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ಇಟ್ಸ್ ಲೆಟರ್ ಆಫ್ ಅಲ್ಫಾಬೆಟ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲೇ ನಾನು ಇದರ ಇಕ್ವೇಶನ್ ಅನ್ನು ಕೂಡ ಬರೆದು ಬಿಡ್ತೀನಿ. ಕಾರ್ಬಾಕ್ಸಿಲಿಕ್ ಆಸಿಡ್ ಫಾರ್ ಎಕ್ಸಾಂಪಲ್ ನಾವು ಆಸಿಟಿಕ್ ಆಸಿಡ್ ತಗೊಳ್ಳೋಣ, CH3COOH. ಆಲ್ಕೋಹಾಲ್ಗೆ ನಾವು ಇಥನಾಲ್ ತಗೊಳ್ಳೋಣ, ಇಥನಾಲ್ ಯಾವುದದು CH3CH2OH. ಇದನ್ನ C2H5OH ಅಂತ ಕೂಡ ಬರೀಬಹುದು. ಇದು ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ರಿಯಾಕ್ಟ್ ಆಗಿ ಏನು ಫಾರ್ಮ್ ಆಗುತ್ತೆ? ಎಸ್ಟರ್ ಫಾರ್ಮ್ ಆಗುತ್ತೆ. ಸರ್ ಇದು ರಿಯಾಕ್ಷನ್ ಡಿಫಿಕಲ್ಟ್ ಇದೆ ರಿಮೆಂಬರ್ ಮಾಡೋದು, ನೆನಪಿಟ್ಕೊಳಕ್ಕಾಗ್ತಿಲ್ಲ ಅನ್ನೋರಿಗೆ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಆಸಿಡ್ ಯಾವತ್ತು ಏನು ಕೊಡುತ್ತೆ? H+ ಕೊಡುತ್ತೆ. ಸೊ ಈ H ಅನ್ನ ಆಸಿಟಿಕ್ ಆಸಿಡ್ ಇಂದ ರಿಮೂವ್ ಮಾಡಬೇಕು. ಓಕೆ, ಅದು ಎಲ್ಲಿ ಹೋಗುತ್ತೆ ಹಾಗಾದ್ರೆ? ಅದು OH ಆಫ್ ದ ಆಲ್ಕೋಹಾಲ್ ಜೊತೆ ಹೋಗುತ್ತೆ. ಸೊ H ಮತ್ತು OH ಎರಡನ್ನೂ ಸೇರಿಸಿದ್ರೆ ನಿಮ್ಗೆ ಏನು ಬರುತ್ತೆ? H2O. ಸೊ ಈ ರಿಯಾಕ್ಷನ್ ಅಲ್ಲಿ ವಾಟರ್ ರಿಮೂವ್ ಆಗುತ್ತೆ, H2O. ಮತ್ತೇನು ಉಳಿತು? H ರಿಮೂವ್ ಆದ್ಮೇಲೆ CH3COO ಅದನ್ನು ಬರಿಬೇಕು ಆಸ್ ಇಟ್ ಇಸ್, CH3COO. ಇಲ್ಲೇನು ಉಳಿತು? CH3CH2. ಆ CH3CH2 ಬರಿಬಾರ್ದು, CH2 ಇಂದ ಹೋಗಿದೆ ಅಲ್ಲ ಬಾಂಡು, ಫಸ್ಟ್ CH2 ಬರಿಬೇಕು, ಆಮೇಲೆ CH3 ಬರಿಬೇಕು. ಅಥವಾ C2H5 ಕೂಡ ಬರಿಬಹುದು. ಹೇಗೆ? CH3COO C2H5. ಇದು ಎಸ್ಟರ್. ಇದಕ್ಕೇನಂತ ಕರೀತಾರೆ? ಇಥೈಲ್ ಅಸಿಟೇಟ್ ಅಂತ ಕರೀತಾರೆ, ಅಥವಾ ಇಥೈಲ್ ಈಥನೋಯೇಟ್ ಅಂತ ಕರೀತಾರೆ, ಪ್ಲಸ್ ವಾಟರ್. ಈ ರಿಯಾಕ್ಷನ್ ಏನಂತ ಕರಿತೀವಿ ನಾವು? ಎಸ್ಟರಿಫಿಕೇಶನ್. ಎಸ್ಟರಿಫಿಕೇಶನ್ ರಿಯಾಕ್ಷನ್. ಇದಕ್ಕೆ ನಿಮಗೆ ಅಬ್ಸರ್ವೇಷನ್ ಏನಪ್ಪಾ ಅಂತ ಕೇಳಿದ್ರೆ, ಏನ್ ಎಸ್ಟರ್ಸ್ ಫಾರ್ಮ್ ಆಗುತ್ತಲ್ಲ, ದೇ ಹ್ಯಾವ್ ಪ್ಲೆಸೆಂಟ್ ಫ್ರೂಟಿ ಸ್ಮೆಲ್ ಅಂತ ಕರಿತೀವಿ ನಾವು. ದೇ ಹ್ಯಾವ್ ಪ್ಲೆಸೆಂಟ್ ಫ್ರೂಟಿ ಸ್ಮೆಲ್. ತುಂಬಾ ಸುಗಂಧವಾಗಿ ಒಂದು ಪರಿಮಳವನ್ನು ಹೊಂದಿರ್ತವೆ. ಹೀಗಾಗಿ ಅವುಗಳನ್ನು ನಾವು ಪರ್ಫ್ಯೂಮ್ಸ್ ಮಾಡೋದ್ರಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಫಸ್ಟ್ ಕ್ವಶನ್ ಆಯ್ತಲ್ಲ. ಮುಂದಿನ ಕ್ವಶನ್ ಹೋಗೋಣ. ಕರೆಕ್ಟ್ ಆಗಿ ಓದ್ಕೊಳ್ಳಿ. ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಲೂಸ್ ಗ್ರೀನ್ ಕಲರ್ ವೆನ್ ಹೀಟೆಡ್ ಬಿಕಾಸ್ ದಿಸ್ ಕಂಪೌಂಡ್. ಫಸ್ಟ್ ಆಫ್ ಆಲ್, ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ಅಂತ ಬಂದಾಗ ಏನಿರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಫಸ್ಟ್ ಆಫ್ ಆಲ್ ಇಲ್ಲಿ ಆನ್ಸರ್ ನೋಡ್ಬಿಡೋಣ, ಆಮೇಲೆ ಡಿಸ್ಕಷನ್ ಮಾಡೋಣ. ಆನ್ಸರ್ ಏನು? ಲೂಸಸ್ ವಾಟರ್ ಮಾಲಿಕ್ಯೂಲ್ಸ್. ಅಂದ್ರೆ ಮುಂಚೆನೆ ಅದರಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಇರಬೇಕು. ಅಂತ ಕಂಪೌಂಡ್ಗಳಿಗೆ ನಾವೇನಂತ ಕರಿತೀವಿ? ಕಂಪೌಂಡ್ಸ್ ಕಂಟೈನಿಂಗ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್ ವಿಚ್ ಇಸ್ ಬ್ಲೂ ಅಂದ್ರೆ FeSO4.7H2O. ಇದು ಗ್ರೀನ್ ಕಲರ್ ಇರುತ್ತೆ. ಇಲ್ಲಿ ವಾಟರ್ ಆಫ್ ಕ್ರಿಸ್ಟಲೈಸೇಷನ್, ಇದಕ್ಕೆ ಏನಂತ ಕರಿತೀರಿ? ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಇದು ನಿಮಗೆ ವಾಷಿಂಗ್ ಸೋಡಾದಲ್ಲಿ ಕೂಡ ನೋಡಿದ್ದೀರಾ, ಜಿಪ್ಸಮ್ ಅಲ್ಲಿ ಕೂಡ ಇರುತ್ತೆ. ವಾಷಿಂಗ್ ಸೋಡಾ Na2CO3.10H2O, ಜಿಪ್ಸಮ್ CaSO4.2H2O ಅಲ್ವಾ? ಸೊ ಇದನ್ನು ಸಿಂಪ್ಲಿ ಹೀಟ್ ಮಾಡಿದಾಗ ಏನಾಗುತ್ತೆ? ಫಸ್ಟು FeSO4 ಫೆರಸ್ ಸಲ್ಫೇಟ್ ಫಾರ್ಮ್ ಆಗುತ್ತೆ ಮತ್ತು ವಾಟರ್ ಎಸ್ಕೇಪ್ ಆಗುತ್ತೆ. ಸೊ ಆನ್ಸರ್ ಏನು ಬರುತ್ತೆ? ಲೂಸಸ್ ವಾಟರ್ ಮಾಲಿಕ್ಯೂಲ್ಸ್. ಅವರು ಇಷ್ಟಕ್ಕೆ ನಿಲ್ಲಿಸದೆ ಕಂಟಿನ್ಯೂ ಮಾಡೋದಂತ ಇಟ್ಕೊಳ್ಳಿ ಹೀಟಿಂಗ್.
ಇಫ್ ದ ಫರ್ದರ್ ಹೀಟಿಂಗ್ ಇಸ್ ಕಂಟಿನ್ಯೂಡ್ ದೆನ್ ವಾಟ್ ಹ್ಯಾಪನ್ಸ್, ಅವಾಗ ಈ ರಿಯಾಕ್ಷನ್ ಬರೀಬೇಕು. ಏನದು FeSO4 ಏನು ಬಂದಿರುತ್ತೆ ಅದನ್ನು ಫರ್ದರ್ ಹೀಟ್ ಮಾಡಿದಾಗ ಫೆರಿಕ್ ಆಕ್ಸೈಡ್ ಫಾರ್ಮ್ ಆಗುತ್ತೆ ಬೈ ರಿಲೀಸಿಂಗ್ ಆಫ್ SO2 ಮತ್ತು SO3 ಗ್ಯಾಸ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್. ಆವಾಗ ನಿಮಗೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ ಅಲ್ವಾ. ಆಪ್ಷನ್ ಎ ಕೂಡ ಕರೆಕ್ಟ್ ಆಗಿ ಡಿಕಾಂಪೋಸ್ ಇಂಟು ಸಿಂಪ್ಲರ್ ಪ್ರಾಡಕ್ಟ್ಸ್, ಡಿಕಾಂಪೋಸಿಷನ್ ರಿಯಾಕ್ಷನ್ ಆಗುತ್ತಲ್ವಾ. ಬಟ್ ಇಲ್ಲಿ ಅಂದ್ಕೊಟ್ಟಿಲ್ಲ, ಸಿಂಪಲ್ ಲೂಸ್ ಗ್ರೀನ್ ಕಲರ್ ವೆನ್ ಹೀಟೆಡ್. ಸೊ ಆ ಗ್ರೀನ್ ಕಲರ್ ಯಾಕಿದೆ ಅಂತಂದ್ರೆ ಬಿಕಾಸ್ ಆಫ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಓಕೆ, ಅರ್ಥ ಆಯ್ತಾ. ಮುಂದಿನ ಕ್ವಶನ್ ಹೋಗೋಣ. ಮೆಂಡಲೀಸ್ ಪಿರಿಯಾಡಿಕ್ ಟೇಬಲ್, ಈ ವರ್ಷ ಪಿರಿಯಾಡಿಕ್ ಟೇಬಲ್ ಇಲ್ಲ, ಹೀಗಾಗಿ ನಾವು ಈ ಕ್ವಶನ್ ಅಟೆಂಪ್ಟ್ ಮಾಡಲ್ಲ. ಓಕೆ, ನೆಕ್ಸ್ಟ್ 3x1. ಸೊ ಪ್ರತಿಯೊಂದು ಕ್ವಶನ್, ಈ ಕ್ವಶನ್ ನಂಬರ್ 7 ಅಲ್ಲಿ ಪ್ರತಿಯೊಂದು ಕ್ವಶನ್ 1 ಮಾರ್ಕ್ ಇದೆ. ರೈಟ್ ಎನಿ 2 ಯೂಸಸ್ ಆಫ್ ವಾಷಿಂಗ್ ಸೋಡಾ, ಯಾವುದಾದ್ರೂ 2 ಯೂಸಸ್ ಅನ್ನ ನೀವು ಬರೀಬಹುದು. ಇದರಲ್ಲಿ ನೀವು 3 ಯೂಸಸ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಅಟ್ಲೀಸ್ಟ್ 2 ಆದ್ರೂ ನೆನ್ಪುಳಿಯುತ್ತೆ. ಇನ್ ಪೇಪರ್, ಗ್ಲಾಸ್ ಅಂಡ್ ಸೋಪ್ ಇಂಡಸ್ಟ್ರಿ, ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್, ಅಥವಾ ಆಸ್ ಅ ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸಸ್. ವಾಷಿಂಗ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ವಾಷಿಂಗ್ ಅಂದ್ರೆ ಏನು, ಕ್ಲೀನಿಂಗ್ ಅಲ್ಲ. ಸೊ ಡೊಮೆಸ್ಟಿಕ್ ಪರ್ಪಸ್ ಅಂದ್ರೆ ಮನೆಯಲ್ಲಿ ಇಂಥ ಕಚೇರಿಗಳಲ್ಲಿ ಮನೆ ಅಂಥದಕ್ಕೆ ಡೊಮೆಸ್ಟಿಕ್ ಪರ್ಪಸ್ ಅಂತ ಕರೀತಾರೆ. ಪೇಪರ್, ಗ್ಲಾಸ್ ಮತ್ತು ಸೋಪ್ ಇಂಡಸ್ಟ್ರಿಯಲ್ಲೂ ಯೂಸ್ ಮಾಡ್ತೀವಿ. ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಅನ್ನ ರಿಮೂವ್ ಮಾಡಲಿಕ್ಕೆ ನಾವು ವಾಷಿಂಗ್ ಸೋಡಾನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್ ನಾವು 18 ಮತ್ತು 19 ಅಟೆಂಪ್ಟ್ ಮಾಡಲ್ಲ, ಯಾಕಂದ್ರೆ ಪಿರಿಯಾಡಿಕ್ ಟೇಬಲ್ ಚಾಪ್ಟರ್ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 8, 3x2 6, ಅಂದ್ರೆ ಈಚ್ ಕ್ವಶನ್ ಕ್ಯಾರೀಸ್ ಓಕೆ 3 ಕ್ವಶನ್ಸ್ ಇದ್ರೆ 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ ಡ್ರಾ ದ ಡಯಾಗ್ರಾಮ್ ಆಫ್ ದ ಅರೇಂಜ್ಮೆಂಟ್ ಆಫ್ apparatus ಶೋಯಿಂಗ್ reaction of zinc granules with dilute sulfuric acid and testing hydrogen gas by burning. ಸೊ ನಿಮಗೆ ಆಲ್ರೆಡಿ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಿರ್ತೀರಾ, ಮಾಡಿಲ್ಲ ಅಂದರೆ ಮಾಡಿ. ಆಸ್ ಇಟ್ ಈಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಈ ರೀತಿ ನೀವು ತೆಗಿಬೇಕು. ಎಲ್ಲನೂ ಲೇಬಲ್ ಮಾಡಿ ಅಂತ ಹೇಳಿಲ್ಲ ಅವರು ಅಲ್ವಾ. ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ರಿಯಾಕ್ಷನ್ ಆಫ್ zinc granules with dilute sulfuric acid and testing hydrogen gas by burning. ನಿಮ್ಗೆ ನೆನಪಿದ್ರೆ ಲೇಬಲ್ ಕೂಡ ಮಾಡಿಬಿಡಿ, ಫುಲ್ ಮಾರ್ಕ್ಸ್ ಸಿಗುತ್ತೆ. ठीक है. Next question, simultaneously red and blue litmus papers are dipped in the brine solution. ಇದು ಇಂಪಾರ್ಟೆಂಟ್ ಕ್ವೆಶ್ಚನ್, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಫಸ್ಟ್ ಏನ್ ತಗೊಂಡ್ರು ಅವರು, ರೆಡ್ ಮತ್ತು ಬ್ಲೂ ಲಿಟ್ಮಸ್ ಪೇಪರ್ ನ ತಗೊಂಡ್ರು, ಡಿಪ್ಡ್ ಇನ್ ದ ಬ್ರೈನ್ ಸೊಲ್ಯೂಷನ್. ಬ್ರೈನ್ ಸೊಲ್ಯೂಷನ್ ಇತ್ತು. ಬ್ರೈನ್ ಸೊಲ್ಯೂಷನ್ ಅಂದ್ರೆ ಏನಪ್ಪಾ, ಬ್ರೈನ್ ಸೊಲ್ಯೂಷನ್ ಅಂದ್ರೆ ಸ್ಯಾಚುರೇಟೆಡ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಸ್ಯಾಚುರೇಟೆಡ್ NaCl ಸೊಲ್ಯೂಷನ್ಗೆ ನಾವು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ, ಬ್ರೇನ್ ಅಲ್ಲ, ಬ್ರೈನ್. ಓಕೆ, ಅದರೊಳಗೆ ರೆಡ್ ಮತ್ತು ಬ್ಲೂ ಲಿಟ್ಮಸ್ ಪೇಪರ್ ಅನ್ನ ಡಿಪ್ ಮಾಡಿದ್ರು. ಒಂದು ರೆಡ್ ಇದೆ, ಒಂದು ಬ್ಲೂ ಇದೆ ಲಿಟ್ಮಸ್ ಪೇಪರ್, ಅವೆರಡನ್ನು ಅದರಲ್ಲಿ ಒಮ್ಮೆ ಸೈಮಲ್ಟೇನಿಯಸ್ಲಿ ಒಂದೇ ಸಾರಿ ಡಿಪ್ ಮಾಡಿದ್ರು. ಅಂಡ್ ಇನ್ ದ aqueous ಪ್ರಾಡಕ್ಟ್ ಪ್ರೊಡ್ಯೂಸ್ಡ್ ಬೈ ಸಬ್ಜೆಕ್ಟಿಂಗ್ ದಟ್ ಸೊಲ್ಯೂಷನ್ ಟು ಇಲೆಕ್ಟ್ರೋಲಿಸಿಸ್. ಮತ್ತೇನ್ ಮಾಡಿದ್ರು, ಇದು ಒಂದು ಕೇಸ್. ಇನ್ನೊಂದು ಕೇಸಲ್ಲಿ ಈ ಬ್ರೈನ್ ಸೊಲ್ಯೂಷನ್ ಅನ್ನ ಇಲೆಕ್ಟ್ರೋಲಿಸಿಸ್ ಮಾಡಿದ್ರು. ಓಕೆ, ಇಲೆಕ್ಟ್ರೋಲಿಸಿಸ್ ಮಾಡಿ ಆಮೇಲೆ ಏನ್ ಪ್ರಾಡಕ್ಟ್ ಬಂದಿದೆಯಲ್ಲ, ಆ aqueous ಸೊಲ್ಯೂಷನ್ ನಲ್ಲಿ ಆ aqueous ಸೊಲ್ಯೂಷನ್ ಅನ್ನ ಸೆಪರೇಟ್ ಆಗಿ ತಗೊಂಡ್ರು. ಅದರಲ್ಲಿ ಮತ್ತೆ ಇವೆರಡನ್ನು ಸೈಮಲ್ಟೇನಿಯಸ್ಲಿ ಡಿಪ್ ಮಾಡಿದ್ರು, ರೆಡ್ ಮತ್ತು ಬ್ಲೂ ಲಿಟ್ಮಸ್ ಸೊಲ್ಯೂಷನ್ಸ್, ಬ್ಲೂ ಲಿಟ್ಮಸ್ ಪೇಪರ್. ವಾಟ್ ಚೇಂಜಸ್ ಡು ಯು ಅಬ್ಸರ್ವ್ ಇನ್ ಲಿಟ್ಮಸ್ ಪೇಪರ್, ಸಪೋರ್ಟ್ ಯುವರ್ ಆನ್ಸರ್ ವಿತ್ ರೀಸನ್ಸ್. ಇಲ್ಲಿ ಎರಡಿದೆ. ಫಸ್ಟ್ ಏನಾಗುತ್ತೆ ಅನ್ನೋ ಬರೀಬೇಕು, ಅಬ್ಸರ್ವ್, ಮತ್ತೆ ಯಾಕೆ, ಕಾರಣ ಏನಂತ ಕೂಡ ನೀವು ಬರೀಬೇಕು. ಇಲ್ಲಿ ನಿಮ್ಗೆ ಆನ್ಸರ್ ಮಾಡ್ಬೇಕಂದ್ರೆ ನಿಮಗೆ ಬ್ರೈನ್ ಸೊಲ್ಯೂಷನ್ ನೇಚರ್ ಏನು, ಮತ್ತೆ ಯಾವ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಯಾವಾಗ ನೀವು ಬ್ರೈನ್ ಅನ್ನ ಎಲೆಕ್ಟ್ರೋಲಿಸಿಸ್ ಮಾಡಿದಾಗ ಏನ್ ಪ್ರಾಡಕ್ಟ್ ಉಳಿಯುತ್ತೆ ಇದರಲ್ಲಿ ಸೊಲ್ಯೂಷನ್ ಅಲ್ಲಿ. ಗ್ಯಾಸ್ ಹೋಗಿರೋದು ಹೈಡ್ರೋಜನ್ ಮತ್ತು ಕ್ಲೋರಿನ್, ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಲ್ವಾ. ಹೈಡ್ರೋಜನ್ ಕ್ಲೋರಿನ್ ಗ್ಯಾಸ್ ಹೋಗುತ್ತೆ, ಬಟ್ ಸೊಲ್ಯೂಷನ್ ಅಲ್ಲಿ ಏನು ಉಳಿದಿರುತ್ತೆ ಅನ್ನೋದು ಮುಖ್ಯ. ಸೊ NaCl ಸ್ಯಾಚುರೇಟೆಡ್ ಅನ್ನ ನೀವು ಹೈಡ್ರೋಲಿಸಿಸ್ ಮಾಡಿದಾಗ ನಿಮ್ಗೆ ಏನ್ ಬರುತ್ತೆ, ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಕ್ಯಾಥೋಡ್ ಅಲ್ಲಿ, ಆನೋಡ್ ಹತ್ರ ಕ್ಲೋರಿನ್ ಗ್ಯಾಸ್ ರಿಲೀಸ್ ಆಗುತ್ತೆ. ಇನ್ನು ಉಳಿದೇನು Na ಮತ್ತು H, ಇದು ಹೆಂಗ್ ಬ್ರೇಕ್ ಆಗಿರುತ್ತೆ ಇಲ್ಲಿ, Na ಪ್ಲಸ್ Cl ಮೈನಸ್, H2 ಇದ್ದಿದ್ದು H ಪ್ಲಸ್ OH ಮೈನಸ್ ಆಗಿರುತ್ತೆ.
ಈ ಹೆಚ್ ಎಲ್ಲಿ ಹೋಗಿರುತ್ತೆ, ಕ್ಯಾಥೋಡ್, ಕ್ಯಾಟಯೋನ್ ಅಲ್ವಾ, ಕ್ಯಾಥೋಡ್ ಕಡೆ ಹೋಗಿ ಹೈಡ್ರೋಜನ್ ಆಗುತ್ತೆ. Cl ಮೈನಸ್ ಏನಿದೆ ಆನಿಯೋನ್, ನೆಗೆಟಿವ್ಲಿ ಚಾರ್ಜ್ ಅಯೋನ್, ಆನೋಡ್ ಅಂದ್ರೆ ಪಾಸಿಟಿವ್ ಕ್ಯಾಥೋಡ್ ಕಡೆ ಹೋಗಿ ಕ್ಲೋರಿನ್ ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಉಳಿದಿರೋದೇನು, Na ಪ್ಲಸ್ ಮತ್ತು OH ಮೈನಸ್ ಅಂದ್ರೆ NaOH ಉಳಿತು. ನಾವು ಆಸಿಡ್ ಬೇಸ್ ಸಾಲ್ಟ್ ಅಲ್ಲಿ ಏನು ಕಲ್ತಿದ್ದೀವಿ, NaOH ಇಸ್ ಅ ಆಲ್ಕಲಿ ಅಥವಾ ಬೇಸ್. ಸೊ ನಾವು ಇವಾಗ ನೀವು ಆನ್ಸರ್ ಅನ್ನು ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಬಹುದು. ಬ್ರೈನ್ ಸೊಲ್ಯೂಷನ್ ನೇಚರ್ ಏನಪ್ಪಾ, ಇದು ನ್ಯೂಟ್ರಲ್ ಇರುತ್ತೆ, ಅಸಿಡಿಕ್ಕೂ ಅಲ್ಲ ಬೇಸಿಕ್ಕೂ ಅಲ್ಲ, ನ್ಯೂಟ್ರಲ್ ಇರೋದ್ರಿಂದ ರೆಡ್ ಮತ್ತು ಬ್ಲೂ ಲಿಟ್ಮಸ್ ಕಲರ್ ಚೇಂಜ್ ಆಗೋದಿಲ್ಲ, ಎರಡರದ್ದು ಕಲರ್ ಚೇಂಜ್ ಆಗಲ್ಲ. ಬಟ್ ಸೆಕೆಂಡ್ ಕೇಸಲ್ಲಿ ಏಕ್ವಿಯಸ್ ಪ್ರಾಡಕ್ಟ್ ಏನಿರುತ್ತೆ ನಮ್ದು NaOH ಸೊಲ್ಯೂಷನ್, ಅದರಲ್ಲಿ ನೀವು ರೆಡ್ ಬ್ಲೂ ಲಿಟ್ಮಸ್ ಡಿಪ್ ಮಾಡಿದಾಗ ಓನ್ಲಿ ರೆಡ್ ಲಿಟ್ಮಸ್ ಚೇಂಜಸ್ ಟು ಬ್ಲೂ ಆಗುತ್ತೆ. ಬ್ಲೂ ಹೇಗಿರುತ್ತೆ, ಬ್ಲೂನೇ ಇರುತ್ತೆ, ನೋ ಚೇಂಜ್ ಇನ್ ದ ಬ್ಲೂ ಲಿಟ್ಮಸ್ ಪೇಪರ್, ವೈಲ್ ರೆಡ್ ಲಿಟ್ಮಸ್ ಪೇಪರ್ ಚೇಂಜಸ್ ಟು ಬ್ಲೂ. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಇದೆ, ಬಹಳಷ್ಟು ಮಕ್ಕಳಿಗೆ ಗೊತ್ತಾಗಲ್ಲ. ರೆಡ್ ಆಸಿಡ್, ಸಿಂಪಲ್ ಟೆಕ್ನಿಕ್ ನೆನ್ಪಿಟ್ಟುಕೊಳ್ಳಿ, ಅಂದ್ರೆ ಆಸಿಡ್ ಅಲ್ಲಿ ಯಾವತ್ತೂ ಲಿಟ್ಮಸ್ ಕಲರ್ ರೆಡ್ಡೇ ಇರುತ್ತೆ, ನೀವು ಬ್ಲೂ ತಗೊಳ್ಳಿ ಅಥವಾ ರೆಡ್ ತಗೊಳ್ಳಿ. ಅದೇ ಬೇಸ್ ಅಲ್ಲಿ ಯಾವತ್ತೂ ಬ್ಲೂ ಇರುತ್ತೆ, BB, ಬ್ಲೂ ಲಿಟ್ಮಸ್ ಇದ್ರೆ ಬ್ಲೂನೇ ಇರುತ್ತೆ, ರೆಡ್ ಲಿಟ್ಮಸ್ ತಗೊಂಡ್ರು ಬ್ಲೂ ಆಗುತ್ತೆ. ಇದು ಸಿಂಪಲ್ ಟೆಕ್ನಿಕ್ ಟು ರಿಮೆಂಬರ್. ಓಕೆ, ಇದು ಹೋಲ್ ಸ್ಟೋರಿ ಗೊತ್ತಾಯ್ತಲ್ಲ. ರೀಸನ್ ಏನು, ಒಂದು ನ್ಯೂಟ್ರಲ್ ಇರುತ್ತೆ, ಇನ್ನೊಂದು ಬೇಸಿಕ್ ಅಥವಾ ಅಲ್ಕಲೈನ್ ಇರುತ್ತೆ. ಅದನ್ನೇ ನಾನು ಇಲ್ಲಿ ಕೊಟ್ಟಿದ್ದೀನಿ. ರೆಡ್ ಅಂಡ್ ಬ್ಲೂ ಲಿಟ್ಮಸ್ ಪೇಪರ್ಸ್ ಆರ್ ಡಿಪ್ಡ್ ಇನ್ ದ ಬ್ರೈನ್ ಸೊಲ್ಯೂಷನ್, ನೋ ಚೇಂಜ್ ಇನ್ ಕಲರ್ ಆಫ್ ಲಿಟ್ಮಸ್ ಪೇಪರ್ಸ್, ರೀಸನ್ ಈಸ್ ಬ್ರೈನ್ ಸೊಲ್ಯೂಷನ್ ಇಸ್ ನ್ಯೂಟ್ರಲ್. ಈ ರೀತಿಯಾಗಿ ನೀವು ಬರೀಬೇಕು. ಸೆಕೆಂಡ್ ಏನಿದೆ, red and blue litmus papers are dipped in the aqueous product obtained, red litmus changes to blue, no change in color of blue litmus, reason is the aqueous product formed is sodium hydroxide which is alkaline in nature. ಇದು ಫುಲ್ ಸೆಂಟೆನ್ಸ್. ಮುಂದಿನ ಕ್ವೆಶ್ಚನ್ ಹೋಗೋಣ. Observe the pH values of 4 solutions given in the following table and answer the questions below. ಇಲ್ಲಿ ಕೂಡ 2 ಮಾರ್ಕ್ಸ್ ಇದೆ. ಇಲ್ಲಿ ಸೊಲ್ಯೂಷನ್ಸ್ ಇದಾವೆ, 4 ಸೊಲ್ಯೂಷನ್ಸ್. ಇಲ್ಲೊಂದು ನೋಡಪ್ಪ, ಇದೊಂಥರ ಬೀಕರ್ ಅಂತ ಇಟ್ಕೊಳ್ಳಿ, ಅದರಲ್ಲಿ ನಮಗೆ 4 ಸೊಲ್ಯೂಷನ್ಸ್ ಕೊಟ್ಟಿದ್ದಾರೆ. ಆ ಬೀಕರ್ ಏನಂತ ಲೇಬಲ್ ಮಾಡಿದ್ದಾರೆ, PQRS ಅಂತ ಲೇಬಲ್ ಮಾಡಿದ್ದಾರೆ. ಓಕೆ, pH ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ಅದರದ್ದು 10, 13.7, 7, 1.2 ಅಂತ. ಫಸ್ಟ್ ಆಫ್ ಆಲ್ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನಮಗೆ pH ಸ್ಕೇಲ್ ಗೊತ್ತಿರಬೇಕು. ಅದನ್ನು ಹೇಳ್ಬಿಡ್ತೀನಿ. ಇಲ್ಲೇ pH ಸ್ಕೇಲ್ ಏನಿದೆ ಅದು ನಮಗೆ ಸಬ್ಸ್ಟೆನ್ಸ್ ಆಸಿಡಿಕ್ ಬೇಸಿಕ್, ಎಷ್ಟು ಆಸಿಡಿಕ್ ಇದೆ ಎಷ್ಟು ಬೇಸಿಕ್ ಇದೆ ಅನ್ನೋದನ್ನ, ಅಥವಾ ನ್ಯೂಟ್ರಲ್ ಇದೆ ಅನ್ನೋದನ್ನ ಹೇಳುತ್ತೆ. 7 ಅಂದರೆ ನ್ಯೂಟ್ರಲ್, ಆ ನಂಬರ್ 7 ಇದ್ರೆ ನ್ಯೂಟ್ರಲ್. 0 ಇಂದ 14 ವರೆಗೂ ಇರುತ್ತೆ. 0 ಇಂದ 7 ಒಳಗೆ ಯಾವ್ದಾದ್ರು ಬಂದ್ರೆ ಅದು ಆಸಿಡಿಕ್ ಇನ್ ನೇಚರ್, 7 ಇಂದ 14 ಬಂದ್ರೆ ಅಲ್ಕಲೈನ್ ಅಥವಾ ಬೇಸಿಕ್ ಅಂತಾನೂ ಕೂಡ ಕರಿಬಹುದು. ಆಸಿಡಿಕ್ ನೇಚರ್ ಸ್ಟ್ರೆಂತ್ ಹೇಗಿರುತ್ತೆ, pH ವ್ಯಾಲ್ಯೂ ಕಡಿಮೆ ಆದಾಗೆ ಆಸಿಡ್ ಸ್ಟ್ರಾಂಗ್ ಆಗುತ್ತೆ. ಈ ರೀತಿ ಹೋದಾಗ ಸ್ಟ್ರೆಂತ್ ಆಫ್ ಆಸಿಡ್ ಇನ್ಕ್ರೀಸಸ್. ಅಂದ್ರೆ ಈಗ ನಾನು 1 ತಗೊಂಡಿದ್ದೀನಿ, pH 5 ತಗೊಂಡಿದ್ದೀನಿ, ಸೊ pH 1 ಈಸ್ ಮೋರ್ ಅಸಿಡಿಕ್ ದನ್ pH 5. ಓಕೆ, ಅದೇ ರೀತಿಯಾಗಿ ನೀವು 7 ರಿಂದ 14 ಕಡೆ ಹೋದಾಗ ಸ್ಟ್ರೆಂತ್ ಆಫ್ ಅ ಬೇಸ್ ಇನ್ಕ್ರೀಸಸ್. ಇಲ್ಲಿ ಉಲ್ಟಾ ಆಗುತ್ತೆ, ಇಲ್ಲಿ ಜಾಸ್ತಿ ನಂಬರ್ ಇದ್ರೆ ಜಾಸ್ತಿ ಬೇಸಿಕ್ ಅಂತ. ಇಲ್ಲಿ ನೋಡಿ 13.7 ಕೊಟ್ಟಿದ್ದಾನೆ, ಇಲ್ಲಿ ಕ್ಯೂದು, ಪಿದು 10 ಕೊಟ್ಟಿದ್ದಾನೆ. ಸೊ ಪಿ ಮತ್ತು ಕ್ಯೂ ಅಲ್ಲಿ ಕ್ಯೂ ಮೋರ್ ಬೇಸಿಕ್ ಇರುತ್ತೆ ಕಂಪೇರ್ ಟು ಪಿ. ಓಕೆ, ಬರೋಣ ಕ್ವಶನ್ಗೆ. ವಿಚ್ ಸೊಲ್ಯೂಷನ್ ಕ್ಯಾನ್ ಬಿ ಯೂಸ್ ಟು ಪ್ರಿಪೇರ್ ಆನ್ ಆಂಟಾಸಿಡ್? ವೈ? ಫಸ್ಟ್ ಆಫ್ ಆಲ್ ಆಂಟಾಸಿಡ್ ಅಂದ್ರೆ ಏನು, ಯಾವಾಗಾದ್ರೂ ಅಸಿಡಿಟಿ ಪ್ರಾಬ್ಲಮ್ ಫೇಸ್ ಮಾಡಿದ್ರಿಗೆ ಗೊತ್ತಿರುತ್ತೆ. ಏನಾಗುತ್ತೆ ಅಸಿಡಿಟಿ ಪ್ರಾಬ್ಲಮ್ಸ್ ಅಂದ್ರೆ, ಇಂಡೈಜೆಷನ್ ಆದಾಗ, ಅಂದ್ರೆ ಸರಿಯಾಗಿ ಜೀರ್ಣಕ್ರಿಯೆ ಆಗದೇ ಇರುವಾಗ, ಇಂಡೈಜೆಷನ್ ಆದಾಗ ನಮ್ಮ ಹೊಟ್ಟೆಯಲ್ಲಿ ಏನಿರುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ, HCl, ಅದು ಜಾಸ್ತಿಯಾಗಿ ರಿಲೀಸ್ ಆಗಿಬಿಡುತ್ತೆ, ಅವಾಗ ಆಸಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಅದನ್ನ ನಾವು ನ್ಯೂಟ್ರಲೈಸ್ ಮಾಡಬೇಕು, ಅವಾಗ ಕೊಡುವಂತಹ ಒಂದು ಔಷಧನೇ ಆಂಟಾಸಿಡ್ ಅಂತ ಕರಿತೀವಿ. ಆಂಟಾಸಿಡ್, ಆಂಟೈ ಅಂದ್ರೆ ಅಪೋಸಿಟ್ ಅಂತ. ಆಸಿಡ್ಗೆ ಅಪೋಸಿಟ್ ಯಾವುದು, ಬೇಸ್ ಅಥವಾ ಆಲ್ಕಲಿ ಸೊಲ್ಯೂಷನ್. ಸೊ ಇಲ್ಲಿ ನಾವು ಯೂಸ್ ಮಾಡುವಂತಹದ್ದು ಯಾವ್ದಪ್ಪ, ಈ 4ರಲ್ಲಿ ಯಾವ್ದು ಯೂಸ್ ಮಾಡ್ತೀವಿ, ನಾವು ಪಿ ಯೂಸ್ ಮಾಡ್ತೀವಿ. ಯಾಕಂದ್ರೆ ನೀವು ಕ್ಯೂ ಯಾಕೆ ಯೂಸ್ ಮಾಡಲ್ಲ ಸರ್, ಅದು ಬೇಸಿಕ್ ಅಲ್ವಾ ಅಂದ್ರೆ, ನಮಗೆ ಮೈಲ್ಡ್ಲಿ ಅಲ್ಕಲೈನ್ ಇರಬೇಕು.
ತುಂಬ ಜಾಸ್ತಿ ಅಲ್ಕಲೈನ್ ಇದ್ರೂ ಕೂಡ ನಮಗೆ ಅದು ಕೂಡ ಹಾನಿಕಾರಕ ಆಗುತ್ತೆ. ಹೀಗಾಗಿ ಮೈಲ್ಡ್ಲಿ ಅಲ್ಕಲೈನ್ ಅಥವಾ ಬೇಸಿಕ್ ಅನ್ನು ಯೂಸ್ ಮಾಡಬೇಕು. ಇಲ್ಲಿ ನಾ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಯಾವುದನ್ನು ನಾವು ಆಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ ಅಂದರೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, ಅದರ ಪಿ ಹೆಚ್ 10 ಇರುತ್ತೆ. ಓಕೆ, ಅದನ್ನು ಕೊಡೋ ಬದಲು ನಿಮಗೆ ಪಿ ಹೆಚ್ ಕೊಟ್ಟಿದ್ದಾರೆ. ಅಥವಾ ನಾವು ಸೋಡಿಯಂ ಬೇಕಿಂಗ್ ಸೋಡಾ ಯೂಸ್ ಮಾಡಬಹುದು. ಸೋಡಿಯಂ ಬೈಕಾರ್ಬೋನೇಟ್, ಅದಕ್ಕೆ ಬೇಕಿಂಗ್ ಸೋಡಾ ಅಂತ ಕೂಡ ಕರೀತಾರೆ. ಸೊ ಇಲ್ಲಿ ನೀವು ಇವೆರಡು ಬರಿಬಾರ್ದು. ಏನು ಬರಿಬೇಕು? ಪಿ. ಸೊಲ್ಯೂಷನ್ ಪಿ ಈಸ್ ಯೂಸ್ಡ್ ಆಸ್ ಅನ್ ಆಂಟಾಸಿಡ್ ಬಿಕಾಸ್ ಇಟ್ ಈಸ್ ಮೈಲ್ಡ್ಲಿ ಅಲ್ಕಲೈನ್ ಆರ್ ಬೇಸಿಕ್. ಅಷ್ಟೇ ನಿಮ್ಗೆ ಆನ್ಸರ್ ಬರಿಬೇಕಾಗಿರೋದು. ಓಕೆ, ಸೆಕೆಂಡ್ ಕ್ವಶನ್. ವಿಚ್ ಟೂ ಸೊಲ್ಯೂಷನ್ಸ್ ಕ್ಯಾನ್ ಬಿ ಯೂಸ್ ಟು ಗೆಟ್ ಅ ನ್ಯೂಟ್ರಲ್ ಸಾಲ್ಟ್? ವೈ? ಸೊ ಸಾಲ್ಟ್ ಅಲ್ಲಿ ಟೈಪ್ಸ್ ಇದೆ. ಅಸಿಡಿಕ್ ಸಾಲ್ಟ್, ಬೇಸಿಕ್ ಸಾಲ್ಟ್, ನ್ಯೂಟ್ರಲ್ ಸಾಲ್ಟ್. ನ್ಯೂಟ್ರಲ್ ಸಾಲ್ಟ್ ಯಾವಾಗ ಬರುತ್ತೆ ನಿಮಗೆ? ಎರಡು ಸ್ಟ್ರಾಂಗ್ ಆಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಇದ್ದಾಗ ನಿಮಗೆ ನ್ಯೂಟ್ರಲ್ ಸಾಲ್ಟ್ ಬರುತ್ತೆ. ಅದೇ ನಿಮಗೆ ಸ್ಟ್ರಾಂಗ್ ಆಸಿಡ್ ಇದೆ, ವೀಕ್ ಬೇಸ್ ಇದೆ, ಅವಾಗ ಬರುವಂತ ಸಾಲ್ಟ್ಗೆ ನಾವು ಆಸಿಡಿಕ್ ಸಾಲ್ಟ್ ಅಂತ ಕರಿತೀವಿ. ಉಲ್ಟಾ, ವೀಕ್ ಆಸಿಡ್ ಇದೆ, ಸ್ಟ್ರಾಂಗ್ ಬೇಸ್ ಇದೆ, ಅವಾಗ ಬರ್ತಕ್ಕಂತಹ ಸಾಲ್ಟ್ಗೆ ನಾವು ಬೇಸಿಕ್ ಸಾಲ್ಟ್ ಅಂತ ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಸೋಡಿಯಂ ಬೈಕಾರ್ಬೋನೇಟ್ ಏನಾಗುತ್ತೆ? ಅಸಿಡಿಕ್ ಸ್ಟ್ರಾಂಗ್ ಆಸಿಡ್, ವೀಕ್ ಬೇಸ್. ಸೊ ವೀಕ್ ಆಸಿಡ್ ತಗೊಂಡಿದ್ದಾರೆ ಇಲ್ಲಿ ಅಂದ್ರೆ ಇದು ಬರುತ್ತೆ, ಅದು ಬೇಸಿಕ್ ಸಾಲ್ಟ್ ಬರುತ್ತೆ. ಯಾಕಂದ್ರೆ ಇಲ್ಲಿ NaOH ಮತ್ತು ಕಾರ್ಬೋನಿಕ್ ಆಸಿಡ್ ವೀಕ್ ಆಸಿಡ್, NaOH ಸ್ಟ್ರಾಂಗ್ ಬೇಸ್. ಸೊ ಇದು ಬೇಸಿಕ್ ಸಾಲ್ಟ್ ಆಗುತ್ತೆ. ಓಕೆ, ಅಸಿಡಿಕ್ ಸಾಲ್ಟ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಸ್ಟ್ರಾಂಗ್ ಆಸಿಡ್ ತಗೊಳ್ಳಿ, ಲೈಕ್ HCl. ವೀಕ್ ಬೇಸ್ ತಗೋಬೇಕು. ವೀಕ್ ಬೇಸ್ ಯಾವುದು? ಅಮೋನಿಯಂ ಹೈಡ್ರಾಕ್ಸೈಡ್. ಓಕೆ, ಸಾಲ್ಟ್ ಏನು ಬರುತ್ತೆ? ಅಮೋನಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಇರುತ್ತೆ. ಸೊ ಅಮೋನಿಯಂ ಕ್ಲೋರೈಡ್ ಅನ್ನು ನಾವು ಆಸಿಡಿಕ್ ಸಾಲ್ಟ್ ಅಂತ ಕರಿಬಹುದು. ಓಕೆ, ನ್ಯೂಟ್ರಲ್ ಸಾಲ್ಟ್ ಸ್ಟ್ರಾಂಗ್ ಆಸಿಡ್, ಸ್ಟ್ರಾಂಗ್ ಬೇಸ್, H2SO4 ಮತ್ತು NaOH ಅಥವಾ HCl ಮತ್ತು NaOH ತಗೊಂಡ್ರೆ NaCl ಬರುತ್ತೆ, ಅದು ನ್ಯೂಟ್ರಲ್ ಸಾಲ್ಟ್. ಬಟ್ ನಮಗೆ ಬೇಕಾಗಿರೋದು ಇದರಲ್ಲಿ. ಸೊ ಇವನ್ನೆಲ್ಲ ರಿಮೂವ್ ಮಾಡ್ತೀನಿ. ನಮಗೆ ಬೇಕಾಗಿರೋದು ಇದರಲ್ಲಿ PQRS ಅಲ್ಲಿ ಯಾವ ಎರಡನ್ನ ತಗೋತೀರಾ ನೀವು? ಸೊ ಒಂದು ಸ್ಟ್ರಾಂಗ್ ಆಸಿಡ್ ಮತ್ತು ಒಂದು ಸ್ಟ್ರಾಂಗ್ ಬೇಸ್ ತಗೋಬೇಕು. ಆರ್ ಅಂತೂ ನ್ಯೂಟ್ರಲ್ ಇರುತ್ತೆ, 7 ಇದೆ, ಸೊ ಅದನ್ನು ತಗೊಳ್ಳಲ್ಲ. ಕ್ಯೂ ಮೈಲ್ಡ್ಲಿ ಅಲ್ಕಲೈನ್ ಆಲ್ರೆಡಿ ಯೂಸ್ ಮಾಡಿದ್ದೀವಿ. ಎಸ್ ಮತ್ತು ಕ್ಯೂ ಯೂಸ್ ಮಾಡಬೇಕು. ಸಾರಿ, ಪಿ ಯೂಸ್ ಮಾಡಿದ್ದೀವಿ ಆಲ್ರೆಡಿ, ಮೈಲ್ಡ್ಲಿ ಅಲ್ಕಲೈನ್. ಎಸ್ ಮತ್ತು ಕ್ಯೂ ಯೂಸ್ ಮಾಡಬೇಕು. ಎಸ್ ಆ್ಯಂಡ್ ಕ್ಯೂ ರೀಸನ್ ಕೂಡ ಕೊಡಬೇಕಾಗುತ್ತೆ ನೀವು. ಏನು? ಆಸ್ ದೇ ಆರ್ ಸ್ಟ್ರಾಂಗ್ ಆಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ವಿಚ್ ಅಂಡರ್ಗೋ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಟು ಗಿವ್ ಸಾಲ್ಟ್ ಆ್ಯಂಡ್ ವಾಟರ್. ಓಕೆ, ಟು ಗಿವ್ ನ್ಯೂಟ್ರಲ್ ಸಾಲ್ಟ್ ಆ್ಯಂಡ್ ವಾಟರ್ ಅಂತಲೂ ಕೂಡ ಬರೀಬೋದು. ಓಕೆ, ಅರ್ಥ ಆಯ್ತಾ? ಚಲೋ ಮುಂದಿನ ಕ್ವಶನ್ ಹೋಗೋಣ. ಮತ್ತೊಂದು ಡ್ರಾ ದ ಡಯಾಗ್ರಾಮ್ ಕ್ವಶನ್. ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ apparatus showing the electrolytic refining of copper and label acidified copper sulfate. ಸೊ ಇದನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಲೇಬಲ್ ಮಾಡಿ ಅಂತ ಹೇಳಿದ್ದಾರೆ. ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಅದು ಇಲೆಕ್ಟ್ರೋಲೈಟ್ ಆಗಿ ಯೂಸ್ ಮಾಡ್ತೀವಿ ನಾವು. ಇಲ್ಲೇನು ಸೊಲ್ಯೂಷನ್ ಯೂಸ್ ಮಾಡ್ತಾ ಇದೀವಲ್ಲ, ಅದೇ ಅಸಿಡಿಫೈಡ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಓಕೆ, ನಿಮಗೆ ಗೊತ್ತಿಲ್ಲ ಅಂದರೆ ಕ್ಯಾಥೋಡ್ ಮತ್ತು ಆ್ಯನೋಡ್ ಹೇಗೆ ನೆನಪಿಟ್ಕೊಳ್ಳೋದು? ಈಗ ಬ್ಯಾಟ್ರಿ ಯಾವ ಟರ್ಮಿನಲ್ಗೆ ಅದನ್ನು ಕನೆಕ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಗೆಟಿವ್ ಟರ್ಮಿನಲ್ಗೆ ಯಾವತ್ತೂ ಕನೆಕ್ಟ್ ಮಾಡಿರೋದನ್ನೇ ನಾವು ಕ್ಯಾಥೋಡ್ ಅಂತೀವಿ, ಹೀಗಾಗಿ ಇದು ನೆಗೆಟಿವ್ ಇರುತ್ತೆ. ಪಾಸಿಟಿವ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ಕನೆಕ್ಟ್ ಮಾಡಿರೋದು ಆ್ಯನೋಡ್. ಆ್ಯನೋಡ್ ಹೇಗೆ ನೆನ್ಪಿಟ್ಕೋತೀರಾ? AD ಅಂತ ಇದೆ ನೋಡಿ, ಆ್ಯಡ್ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಡ್ ಅಂದರೆ ನಮಗೇನು ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ಲಸ್ ಅಡಿಷನ್. ಸೊ ಆಬ್ವಿಯಸ್ಲಿ ಇನ್ನೊಂದು ನೆಗೆಟಿವ್ ಇರುತ್ತೆ. ಓಕೆ, ಮುಂದಿನ ಕ್ವೆಶನ್. 3 into 3 = 9. ಸೊ ಈಚ್ ಕ್ವೆಶನ್ ಕ್ಯಾರೀಸ್ 3 marks. ಓಕೆ, ಇದರಲ್ಲಿ ಸಬ್ ಕ್ವೆಶನ್ಸ್ ಇದಾವೆ. ಐಡೆಂಟಿಫೈ ದ ಸಬ್ಸ್ಟೆನ್ಸಸ್ ದಟ್ ಆರ್ ಆಕ್ಸಿಡೈಸ್ಡ್ ಅಂಡ್ ರಿಡ್ಯೂಸ್ಡ್ ಇನ್ ದ ಫಾಲೋವಿಂಗ್ ಕೆಮಿಕಲ್ ರಿಯಾಕ್ಷನ್. ಸೊ ಇಲ್ಲಿ ನೋಡಿ, ಫಸ್ಟ್ ನಿಮಗೆ ಆಕ್ಸಿಡೇಷನ್ ರಿಡಕ್ಷನ್ ಹೇಳ್ಬಿಡ್ತೀನಿ. ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಆಕ್ಸಿಡೇಷನ್ ಮತ್ತು ರಿಡಕ್ಷನ್. ಆಕ್ಸಿಡೇಷನ್ ಅಂದ್ರೇನು? ಎಡಿಷನ್ ಆಫ್ ಆಕ್ಸಿಜನ್ ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್ ಬರುತ್ತೆ. ರಿಡಕ್ಷನ್ ಅಂದ್ರೇನು? ರಿಮೂವಲ್ ಆಫ್ ಆಕ್ಸಿಜನ್ ಅಥವಾ ಎಡಿಷನ್ ಆಫ್ ಹೈಡ್ರೋಜನ್ ಅಂತ ಬರುತ್ತೆ. ಸಿಂಪಲ್. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಜಿಂಕ್ ಆಕ್ಸೈಡ್ ಇದೆ. ಯಾವತ್ತೂ ಆಕ್ಸಿಡೈಸ್ ಮತ್ತು ರೆಡ್ಯೂಸ್ ಸಬ್ಸ್ಟೆನ್ಸ್ ರಿಯಾಕ್ಟೆಂಟ್ಸ್ ಅಲ್ಲೇ ಇರ್ತವೆ, ಪ್ರೊಡಕ್ಟ್ಸ್ ಅಲ್ಲಿ ಇರಲ್ಲ, ರಿಯಾಕ್ಟೆಂಟ್ಸ್ ಅಲ್ಲೇ ಇರುತ್ತೆ. ಜಿಂಕ್ ಆಕ್ಸೈಡ್ ಇದ್ದಿದ್ದು ಏನಾಗಿದೆ? ಜಿಂಕ್ ಆಗಿದೆ. ಅಂದ್ರೆ ಮುಂಚೆ ಅದ್ರ ಜೊತೆ ಆಕ್ಸಿಜನ್ ಇತ್ತು, ಆಮೇಲೆ ಇಲ್ಲ. ಅಂದ್ರೆ ಏನಾಯ್ತು? ಆಕ್ಸಿಜನ್ ರಿಮೂವಲ್ ಆಯ್ತು. ಅಂದ್ರೆ ಇದೇನ್ ರಿಯಾಕ್ಷನ್ ಅಂತ ಕರಿತೀರಾ ನೀವು?
ರಿಡಕ್ಷನ್. ಯಾಕಂದ್ರೆ ಆಕ್ಸಿಜನ್ ಲಾಸ್ ಆಗಿದೆ ಅಲ್ವಾ. ಕಾರ್ಬನ್ ಇದೆ, ಮುಂಚೆ ಕಾರ್ಬನ್ ಇತ್ತು, ಆಮೇಲೆ ಕಾರ್ಬನ್ ಮೊನಾಕ್ಸೈಡ್ ಇತ್ತು, ಅಂದ್ರೆ ಮುಂಚೆ ಆಕ್ಸಿಜನ್ ಇದ್ದಿದ್ದಿಲ್ಲ, ಆಮೇಲೆ ಇದೆ. ಅಂದ್ರೆ ಅಡಿಷನ್ ಆಫ್ ಆಕ್ಸಿಜನ್. ಅಡಿಷನ್ ಆಫ್ ಆಕ್ಸಿಜನ್ ಅಂದ್ರೆ ಏನು? ಆಕ್ಸಿಡೇಷನ್. ಕರೆಕ್ಟ್. ಸೊ ಇದ್ರ ಮೇಲೆ ನೀವು ಹೇಳಬೇಕು, ಇವೆರಡರಲ್ಲಿ ಯಾವುದು ಆಕ್ಸಿಡೈಸ್ ಆಗ್ತಾ ಇದೆ, ಯಾವುದು ರಿಡಕ್ಷನ್ ಆಗ್ತಾ ಇದೆ. ಓಕೆ. ಜಿಂಕ್ ಆಕ್ಸೈಡ್ ಏನಾಗ್ತಾ ಇದೆ? ರಿಡಕ್ಷನ್, ರೆಡ್ಯೂಸ್ಡ್ ಟು ಜಿಂಕ್. ಕಾರ್ಬನ್ ಈಸ್ ಆಕ್ಸಿಡೈಸ್ ಟು ಕಾರ್ಬನ್ ಮೊನಾಕ್ಸೈಡ್. ಓಕೆ, ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ಬೋದು, ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು, ರೆಡ್ಯೂಸಿಂಗ್ ಏಜೆಂಟ್ ಯಾವುದು ಅಂತ. ಯಾವುದು ಆಕ್ಸಿಡೇಷನ್ ಆಗ್ತಾ ಇದೆಯೋ ಅದು ಇನ್ನೊಂದನ್ನ ಏನ್ ಮಾಡುತ್ತೆ? ರೆಡ್ಯೂಸ್ ಮಾಡುತ್ತೆ. ಈಗ ಕಾರ್ಬನ್ ZN ಓದಿದ್ದನ್ನ ZN ಮಾಡ್ತಾ ಇದೆ, ಅಂದ್ರೆ ಅದನ್ನ ರಿಡಕ್ಷನ್ ಮಾಡ್ತಾ ಇದೆ. ಹೀಗಾಗಿ ಕಾರ್ಬನ್ ಏನಾಗುತ್ತೆ? ರೆಡ್ಯೂಸಿಂಗ್ ಏಜೆಂಟ್ ಆಗುತ್ತೆ. ಅದೇ ರೀತಿ ಜಿಂಕ್ ಆಕ್ಸೈಡ್ ಏನಿದೆ, ಕಾರ್ಬನ್ ಇದನ್ನ ಕಾರ್ಬನ್ ಮೊನಾಕ್ಸೈಡ್ ಮಾಡ್ತಾ ಇದೆ, ಅದನ್ನ ಆಕ್ಸಿಡೈಸ್ ಮಾಡ್ತಾ ಇದೆ. ಸೊ ಹೀಗಾಗಿ ಅದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ. ವಾಟ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್? ಇಟ್ ಆಕ್ಸಿಡೈಸಸ್ ಅದರ್ ಸಬ್ಸ್ಟೆನ್ಸಸ್ ಬಟ್ ಇಟ್ ಸೆಲ್ಫ್ ಅಂಡರ್ಗೋಸ್ ರಿಡಕ್ಷನ್. ಆಕ್ಸಿಡೈಸ್ ಏಜೆಂಟ್ಸ್ ಅಂದ್ರೆ ಏನು? ಏಜೆಂಟ್ಸ್ ಬೇರೆದವರಿಗೆ ಯಾವತ್ತೂ ಪಾಲಿಸಿ ಮಾಡಿಸ್ತಾರೆ, ತಾವು ಮಾಡ್ಕೊಂಡಿರ್ತಾರೋ ಇಲ್ಲ ಗೊತ್ತಿಲ್ಲ. ಆ ರೀತಿ ಜಿಂಕ್ ಆಕ್ಸೈಡ್ ಏನಾಗ್ತಾ ಇದೆ? ರಿಡಕ್ಷನ್ ಆಗ್ತಾ ಇದೆ. ಬಟ್ ಅದು ಏನ್ ಆಗಿ ಆಕ್ಟ್ ಮಾಡ್ತಾ ಇದೆ? ಆಕ್ಸಿಡೈಸಿಂಗ್ ಏಜೆಂಟ್. ಯಾಕಂದ್ರೆ ಅದು ಕಾರ್ಬನ್ ಇದ್ದದನ್ನ ಕಾರ್ಬನ್ ಮೊನಾಕ್ಸೈಡ್ ಮಾಡ್ತಾ ಇದೆ. ಓಕೆನಾ? ಚಲೋ, ಮುಂದಿನ ಕ್ವಶನ್. ವಾಟ್ ಈಸ್ ರಾನ್ಸಿಡಿಟಿ? ಮೆನ್ಷನ್ ಎನಿ 2 ಮೆಥಡ್ಸ್ ಟು ಪ್ರಿವೆಂಟ್ ರಾನ್ಸಿಡಿಟಿ. ಇದು ಡೆಫಿನೇಷನ್ ಮತ್ತು ರೀಸನ್ ಇದೆ, ಸಿಂಪಲ್. ರಾನ್ಸಿಡಿಟಿ ಅಂದ್ರೆ ದ ಆಕ್ಸಿಡೇಷನ್ ಆಫ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ವೆನ್ ಎಕ್ಸ್ಪೋಸ್ ಟು ಏರ್ ಈಸ್ ನೋನ್ ಆಸ್ ರಾನ್ಸಿಡಿಟಿ. ಯಾವುದಾದ್ರೂ ಫುಡ್ ಮಟೀರಿಯಲ್ ನೀವು ಬಹಳ ಹೊತ್ತು ಇಟ್ಟರೆ ಅದು ಹಾಳಾಗಿ ಹೋಗ್ಬಿಡುತ್ತೆ, ಅದಕ್ಕೆ ನಾವು ರಾನ್ಸಿಡಿಟಿ ಅಂತ ಹೇಳ್ತೀವಿ. ಓಕೆ, ಹೇಗೆ ಪ್ರಿವೆಂಟ್ ಮಾಡೋದು? ಅದನ್ನು ಓಪನ್ ಇಡೋಕೆ ಹೋಗಬಾರ್ದು. ಸ್ಟೋರ್ ಇನ್ ಏರ್ ಟೈಟ್ ಕಂಟೈನರ್, ಅಥವಾ ಕೆಲವೊಂದಿಷ್ಟು ಕೆಮಿಕಲ್ಸ್ ಅನ್ನು ಆಡ್ ಮಾಡ್ತೀವಿ, ಅದಕ್ಕೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಅದು ಆಕ್ಸಿಡೈಸ್ ಆಗೋದನ್ನ ತಡೆಯುತ್ತೆ. ಆಂಟಿ ಅಂದ್ರೆ ಅಪೋಸಿಟ್ ಅಂತ ಹೇಳಿದ್ರಲ್ಲ, ತಡೆಯುತ್ತದು. ಸೊ ಆಡಿಂಗ್ ಆಂಟಿ ಆಕ್ಸಿಡೆಂಟ್ಸ್ ಟು ಫುಡ್ ಕಂಟೈನಿಂಗ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್, ಸ್ಟೋರ್ ಇನ್ ಏರ್ ಟೈಟ್ ಕಂಟೈನರ್, ಅಥವಾ ಕೀಪ್ ಫುಡ್ ಇನ್ ಬ್ಯಾಗ್ಸ್ ಕಂಟೈನಿಂಗ್ ನೈಟ್ರೋಜನ್ ಗ್ಯಾಸ್ ಟು ಪ್ರಿವೆಂಟ್ ಫ್ರಾಮ್ ಗೆಟಿಂಗ್ ಆಕ್ಸಿಡೈಸ್ಡ್. ಸೊ ನಿಮ್ಮ ಚಿಪ್ಸ್ ಪ್ಯಾಕೆಟ್, ಲೇಸ್ ಅವೆಲ್ಲ ಏನಿರುತ್ತಲ್ಲ, ಇಷ್ಟು ದಪ್ಪ ಇರುತ್ತದು, ಅದರೊಳಗಡೆ ಒಂದು 4-5 ಅಷ್ಟೇ ಚಿಪ್ಸ್ ಇರ್ತವೆ. ಸೊ ಅಷ್ಟು ದೊಡ್ಡದೇನಿರುತ್ತೆ, ಅದರಲ್ಲಿ ಗಾಳಿ ಇರುತ್ತೆ. ಗಾಳಿ ಇರಲ್ಲ, ಆಕ್ಚುಲಿ ಅದರಲ್ಲಿ ಇರೋದು ಇನರ್ಟ್ ಗ್ಯಾಸ್, ನೈಟ್ರೋಜನ್ ಅನ್ನ ಫ್ಲಶ್ ಮಾಡಿರ್ತಾರೆ. ಯಾಕೆ ನೈಟ್ರೋಜನ್ ಫ್ಲಶ್ ಮಾಡ್ತಾರೆ? ಇದು ರಾನ್ಸಿಡಿಟಿ ಅಂದ್ರೆ ಹಾಳಾಗೋದು. ಯಾವುದು ಹಾಳು ಮಾಡ್ತವೆ ಇದನ್ನ? ಬ್ಯಾಕ್ಟೀರಿಯಾಗಳು. ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ? ಫುಡ್ ಮಟೀರಿಯಲ್ ಅನ್ನು ಆಕ್ಸಿಡೈಸ್ ಮಾಡುತ್ತೆ. ಅದಕ್ಕೆ ಏನ್ ಬೇಕು? ಆಕ್ಸಿಜನ್ ಬೇಕು. ನೀವು ಅದರಲ್ಲಿ ಇರುವಂತಹ ಗಾಳಿನ ತೆಗೆದುಬಿಟ್ರೆ, ಆಕ್ಸಿಜನ್ ಇರೋದು ಗಾಳಿಯಲ್ಲ ಅಲ್ವಾ, ಗಾಳಿನ ತೆಗೆದುಬಿಟ್ರೆ, ನೈಟ್ರೋಜನ್ ಅನ್ನ ಹಾಕಿದ್ರೆ ಅದಕ್ಕೆ ಆಕ್ಸಿಜನ್ ಸಿಗೋದಿಲ್ಲ. ಆಮೇಲೆ ನೈಟ್ರೋಜನ್ ಇದ್ರೆ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಆಕ್ಸಿಡೇಷನ್ ಮಾಡೋಕ್ಕಾಗಲ್ಲ. ಹೀಗಾಗಿ ನೈಟ್ರೋಜನ್ ಅಥವಾ ಆರ್ಗಾನ್ ಅನ್ನ ಕೂಡ ನಾವು ಯೂಸ್ ಮಾಡಬಹುದು ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ. ಓಕೆ, ಯಾವ್ದಾದ್ರು 2 ಮೆಥಡ್ ಅನ್ನ ನೀವು ಬರೀರಿ, ನಾನು 3 ಕೊಟ್ಟಿದ್ದೀನಿ. ಮುಂದಿನ ಕ್ವಶನ್ ಹೋಗೋಣ. Given below an incomplete equation that represents a chemical process of converting an unsaturated carbon compound to saturated carbon compound. So first of all, saturated ಅಂದ್ರೆ ಏನು? ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಂಪೌಂಡ್ಸ್ ಅಂದ್ರೆ ಅದರಲ್ಲಿ ಡಬಲ್ ಮತ್ತು ಟ್ರಿಪಲ್ ಬಾಂಡ್ ಇರುತ್ತೆ. ಯಾವ್ಯಾವವು? ಆಲ್ಕೀನ್ ಮತ್ತು ಆಲ್ಕೈನ್. ಆಲ್ಕೀನ್ಸ್ ಮತ್ತು ಆಲ್ಕೈನ್ಸ್ಗೆ ನಾವು ಅನ್ಸ್ಯಾಚುರೇಟೆಡ್ ಅಂತೀವಿ. ಸ್ಯಾಚುರೇಟೆಡ್ ಅಂದ್ರೆ ಇಲ್ಲಿ ಬರೀ ಸಿಂಗಲ್ ಬಾಂಡ್ಸ್ ಇರ್ತದೆ, ಕಾರ್ಬನ್ ಆ ಕಡೆ ಈ ಕಡೆ ಎಲ್ಲ ಕಡೆ ಸಿಂಗಲ್ ಬಾಂಡ್ ಇರ್ತದೆ, ಅದಕ್ಕೆ ನಾವು ಆಲ್ಕೇನ್ಸ್ ಅಂತ ಕರಿತೀವಿ. ನಾವೀಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಮಾಲಿಕ್ಯೂಲ್ ಯಾವುದು ಅಂತ ಗೊತ್ತಿರಬೇಕು. ಸೊ 2 ಕಾರ್ಬನ್ ಇದೆ, 1 ಡಬಲ್ ಬಾಂಡ್ ಇದೆ, ಈಥೀನ್. ಇದು ಈಥೀನ್ ಅಂದ್ರೆ ಇದು ಅನ್ಸ್ಯಾಚುರೇಟೆಡ್, ಆಲ್ಕಿನ್ಗೆ ಸೇರ್ಕೊಂಡಿರುತ್ತೆ. ಸೊ ನೀವು ನೋಡಿದ್ದೀರಾ, ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅನ್ನ ಸ್ಯಾಚುರೇಟ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ತೀವಿ? ಎಡಿಷನ್ ರಿಯಾಕ್ಷನ್ ಮಾಡ್ತೀವಿ. ಎಡಿಷನ್ ರಿಯಾಕ್ಷನ್ ನೀವೇನ್ ಕಲ್ತಿದ್ದೀರಾ? ಹೈಡ್ರೋಜನೇಷನ್, ಕೆಟಲೈಟಿಕ್ ಹೈಡ್ರೋಜಿನೇಷನ್. ಅಂದ್ರೆ ಇನ್ ಪ್ರೆಸೆನ್ಸ್ ಆಫ್ ಕ್ಯಾಟಲಿಸ್ಟ್ ನಾವೇನ್ ಮಾಡ್ತೀವಿ? ಹೈಡ್ರೋಜನ್ ಅನ್ನ ಆಡ್ ಮಾಡ್ತೀವಿ. ಫಸ್ಟ್ ಆಫ್ ಆಲ್ ಕಂಪ್ಲೀಟ್ ದ ಈಕ್ವೇಶನ್, ಇದಕ್ಕೆ ಆಮೇಲೆ ಬರೋಣ. ಫಸ್ಟ್ ಸೆಕೆಂಡ್ ಒನ್ ಬರೆಯೋಣ. ನೇಮ್ ದ ಗ್ಯಾಸ್ ಎಕ್ಸ್ ಅಂಡ್ ಸಬ್ಸ್ಟೆನ್ಸ್ ವೈ. ಗ್ಯಾಸ್ ಎಕ್ಸ್ ಅಂದ್ರೆ ನಾವು ಕೆಟಲೈಟಿಕ್ ಹೈಡ್ರೋಜನೇಷನ್ ಅಂದ್ರೆ ಹೈಡ್ರೋಜನ್ ಗ್ಯಾಸ್ ಬರೀಬೇಕು. ಸಬ್ಸ್ಟೆನ್ಸ್ ವೈ ಅಂದ್ರೆ ಅದು ಕೆಟಲಿಸ್ಟ್ ಆಗಿರುತ್ತೆ. ಕೆಟಲಿಸ್ಟ್ ಯಾವ್ದಾವ್ದು ಯೂಸ್ ಮಾಡ್ಬೋದು ನೀವು ಇಲ್ಲಿ? ನಿಕೆಲ್ ಯೂಸ್ ಮಾಡ್ಬೋದು, ಪ್ಯಾಲಾಡಿಯಂ ಯೂಸ್ ಮಾಡ್ಬೋದು, ಪ್ಲಾಟಿನಮ್ ಯೂಸ್ ಮಾಡ್ಬೋದು. ಯಾವ್ದಾದ್ರು ಒಂದನ್ನ ಬರೀರಿ, ನಡೆಯುತ್ತೆ. ಓಕೆ, ಇವಾಗ ರಿಯಾಕ್ಷನ್ ಅನ್ನ ಕಂಪ್ಲೀಟ್ ಮಾಡೋಣ.
ಇಥೀನ್, ಇದು ಈಥೀನ್ ಇದೆ, ಅದಕ್ಕೆ ಹೈಡ್ರೋಜನ್ ಆಗ್ತದೆ. ನೀವು ಆರೋ ಮಾರ್ಕ್ ಮೇಲೂ ಬರಿಬಹುದು ಅಥವಾ ಹೈಡ್ರೋಜನ್ ಅನ್ನ ಇಲ್ಲಿ ಪ್ಲಸ್ ಅಂತ ಕೂಡ ಬರಿಬಹುದು, ನೋ ಪ್ರಾಬ್ಲಮ್. ಬಟ್ ಕ್ಯಾಟಲಿಸ್ಟ್ ಅನ್ನ ಆರೋ ಮಾರ್ಕ್ ಮೇಲೆ ಬರೀಬೇಕು. ಅದೇನಾಯ್ತು, ನೀವು ಎರಡು ಹೈಡ್ರೋಜನ್ ಅನ್ನ ಈ ಡಬಲ್ ಬಾಂಡ್ ಅಲ್ಲಿ ಒಂದು ಬಾಂಡ್ ಬ್ರೇಕ್ ಆಗಿ ಎರಡು ಹೈಡ್ರೋಜನ್ ಬಂದು ಅಟ್ಯಾಚ್ ಆಗ್ತದೆ ಈಚ್ ಕಾರ್ಬನ್ಗೆ. ಇದಕ್ಕೆ ನಾವು ಎಡಿಷನ್ ಅಂತ ಕರಿತೀವಿ. ಸೊ ಅನ್ಸ್ಯಾಚುರೇಟೆಡ್ ಇದೇನಾಯ್ತು, ಸ್ಯಾಚುರೇಟ್ ಆಯ್ತು. ಸೊ ಇದನ್ನ ಆಲ್ರೆಡಿ ಹೇಳಿದ್ದೀನಿ, ಗ್ಯಾಸ್ ಎಕ್ಸ್ ಇಸ್ ಹೈಡ್ರೋಜನ್, ಸಬ್ಸ್ಟೆನ್ಸ್ ವೈ ಇಸ್ ನಿಕೆಲ್ ಆರ್ ಪೆಲಾಡಿಯಂ ಆರ್ ಪ್ಲಾಟಿನಮ್. ಮೂರನೇದು, ವಾಟ್ ಹ್ಯಾಪನ್ಸ್ ಇಫ್ ದ ಎಂಡ್ ಪ್ರಾಡಕ್ಟ್ಸ್ ಆಫ್ ದಿಸ್ ರಿಯಾಕ್ಷನ್ ರಿಯಾಕ್ಟ್ ವಿತ್ ಕ್ಲೋರಿನ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಎಂಡ್ ಪ್ರಾಡಕ್ಟ್ ಏನಿದೆಯಪ್ಪ ನಮಗೆ, ಈಥೇನ್ ಇದೆ. ಈಥೇನ್ ಅನ್ನು ನಾನು C2H6 ಅಂತ ಕೂಡ ಬರಿತೀನಿ, ಕ್ಲೋರಿನ್ ಜೊತೆ ರಿಯಾಕ್ಟ್ ಮಾಡಿದಾಗ. ಆಮೇಲೆ ಈಗ ನೋಡು, ಸ್ಯಾಚುರೇಟೆಡ್ ಕಂಪೌಂಡ್ಸ್ ಅಂದ್ರೆ ಆಲ್ಕೇನ್ಸ್ ಅಂಡರ್ಗೋ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅನ್ಸ್ಯಾಚುರೇಟೆಡ್ ಸಬ್ಸ್ಟೆನ್ಸಸ್ ಅಂಡರ್ಗೋ ಅಡಿಷನ್ ರಿಯಾಕ್ಷನ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಆಗಬೇಕು. C2H5Cl, ಒಂದು ಹೆಚ್ ಹೋಗ್ಬಿಟ್ಟು ಒಂದು Cl ಬಂತು. ಆ ಹೆಚ್ ಎಲ್ಲಿ ಹೋಗುತ್ತೆ, ಇನ್ನೊಂದು Cl ಜೊತೆ ಸೇರ್ಕೊಳ್ಳುತ್ತೆ, HCl. ಗೊತ್ತಾಯ್ತಾ? ಹೀಗಿರುತ್ತೆ, CC, ಹೀಗೆ H ಇರುತ್ತೆ, ಇಲ್ಲೊಂದು H ಇರುತ್ತೆ. ಕ್ಲೋರಿನ್ ಅನ್ನ ಆಡ್ ಮಾಡ್ತಾ ಇದೀವಿ ನಾವು, Cl ಮತ್ತು Cl. ಏನ್ ಮಾಡ್ತೀನಿ ನಾನು, ಈ H ಅನ್ನ ಈ Cl ಅನ್ನ ತೆಗೆದು ಬಿಡ್ತೀನಿ. ಈ Cl ಬಂದು ಈ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಅದೇ C2H5Cl ಮತ್ತು HCl. H ಈಸ್ ಡಿಸ್ಪ್ಲೇಸ್ಡ್ ಅಥವಾ ರೀಪ್ಲೇಸ್ಡ್ ಬೈ ಕ್ಲೋರಿನ್, ಇದಕ್ಕೆ ಸಬ್ಸ್ಟಿಟ್ಯೂಟೆಡ್ ಬೈ ಕ್ಲೋರಿನ್. ಅದಕ್ಕೆ ನಾವು ಇದಕ್ಕೆ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಇದು ಯಾವಾಗ ಆಗುತ್ತೆ, ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಸೊ ಆನ್ ದ ಆರೋ ಮಾರ್ಕ್ ನೀವೇನು ಬರೀಬೇಕು, ಸನ್ಲೈಟ್ ಬರೀಬೇಕು. ಓಕೆ, ಸೊ ಇದನ್ನ ತೋರಿಸ್ತಾ ಇದ್ದೀನಿ ಇಕ್ವೇಶನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಫಾರ್ಮಿಂಗ್ ಕ್ಲೋರೋ ಈಥೇನ್. ಸೊ ಅದನ್ನ ಈಕ್ವೇಶನ್ ಬರೀಬೇಕು ನೀವು. ನಿಮ್ಗೆ ನೆನಪಿದ್ರೆ ಬರೀರಿ, ಇಲ್ಲಾಂದ್ರೆ ವಾಟ್ ಹ್ಯಾಪನ್ಸ್ ಅಂತ ಕೇಳಿದ್ರೆ ಬಟ್ ಬರೋದ್ರೆ ಬೆಸ್ಟ್. ಓಕೆ, ಸನ್ಲೈಟ್ C2H5Cl ಪ್ಲಸ್ HCl. ಇದು ಓನ್ಲಿ ಪ್ರಾಡಕ್ಟ್ ಅಲ್ಲ, ಬಹಳಷ್ಟು ಪ್ರಾಡಕ್ಟ್ಸ್ ಬರುತ್ತೆ, ಬಟ್ ನಮಗೆ 1 ಮಾರ್ಕಿಗೆ ಇಷ್ಟು ಸಾಕು. ಓಕೆ, ಮುಂದಿನ ರಿಯಾಕ್ಷನ್, ಮುಂದಿನ ಕ್ವೆಶನ್. ಓಕೆ, ಈ ಕ್ವೆಶನ್ ಬರ್ದಿದ್ದೀನಾ? ಫೈನ್, ನಿಮಗೆ ರೇಸ್ ಮಾಡಿಬಿಡ್ತೀನಿ, ಅದನ್ನು ನೋಡ್ಕೊಳ್ಳಿ. ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಕಾರ್ಬನ್ could not form C4 plus or C4 minus ions. Why? ಸೊ ಕಾರ್ಬನ್ ಅದು ಟೆಟ್ರಾವ್ಯಾಲೆನ್ಸಿ ಇಸ್ ದ ಯುನಿಕ್ ನೇಚರ್. ಟೆಟ್ರಾವ್ಯಾಲೆನ್ಸಿ ಮತ್ತು ಕ್ಯಾಟಿನೇಷನ್ ಅಂತ ಎರಡು ಯುನಿಕ್ ನೇಚರ್ ಇದೆ. ಸರ್ ಅದು ಯಾಕೆ ಕೋವ್ಯಾಲೆಂಟ್ ಬಾಂಡ್ ಫಾರ್ಮ್ ಮಾಡುತ್ತೆ, ಯಾಕೆ ಅಯಾನಿಕ್ ಮಾಡಲ್ಲ, C4 ಪ್ಲಸ್ C4 ಮೈನಸ್ ಯಾಕೆ ಮಾಡಲ್ಲ ಅಂದರೆ, ಸಿಂಪಲ್ ಎಕ್ಸ್ಪ್ಲನೇಷನ್ನು, C4 ಪ್ಲಸ್ ಮಾಡಬೇಕಂದ್ರೆ ನಾವು 4 ಎಲೆಕ್ಟ್ರಾನ್ಸ್ ಅನ್ನ ಅದರ ಹೊರಗಡೆ ಶೆಲ್ಲಿಂದ ತೆಗಿಬೇಕು. ಕಾರ್ಬನ್ ಹೀಗಿದೆ, ಫಸ್ಟ್ ಶೆಲ್ಲು, ಸೆಕೆಂಡ್ ಶೆಲ್. ಕಾರ್ಬನ್ ಅಟಾಮಿಕ್ ನಂಬರ್ 6 ಆಗಿರೋದ್ರಿಂದ ಫಸ್ಟ್ ಶೆಲ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಸೆಕೆಂಡ್ ಶೆಲ್ ಅಲ್ಲಿ 4 ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಇವು ಎಲೆಕ್ಟ್ರಾನ್ಸ್ ಹಂಗೆ ಹೋಗಲ್ಲ, ಇವನ್ನ ನಾವು ರಿಮೂವ್ ಮಾಡಬೇಕಂದ್ರೆ ಸ್ವಲ್ಪ ಎನರ್ಜಿನ ಕೊಡಬೇಕಾಗುತ್ತೆ, ಎನರ್ಜಿನ ಹಾಕಬೇಕಾಗುತ್ತೆ. ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ ಮೇಲೆ ಅದು ಪಾಸಿಟಿವ್ ಬಂದಿರುತ್ತೆ, ಮತ್ತೊಂದು ಎಲೆಕ್ಟ್ರಾನ್ ರಿಮೂವ್ ಮಾಡಬೇಕಂದ್ರೆ ಅದಕ್ಕೆ ಜಾಸ್ತಿ ಎನರ್ಜಿ ಹಾಕಬೇಕು, ಇನ್ನೊಂದು ಹಾಕಬೇಕಂದ್ರೆ ಅದ್ರದ್ದು 3 ಪಟ್ಟು 4 ಪಟ್ಟು ಎನರ್ಜಿ ಜಾಸ್ತಿ ಹಾಕಬೇಕು. ಹೀಗಾಗಿ ಇಟ್ ವುಡ್ ರಿಕ್ವೈರ್ ಅ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಟು ರಿಮೂವ್ 4 ಎಲೆಕ್ಟ್ರಾನ್ಸ್, ವಿಚ್ ಇಸ್ ನಾಟ್ ಪಾಸಿಬಲ್. ಓಕೆ, ಅದಕ್ಕೆ C4 ಪ್ಲಸ್ ಮಾಡಲ್ಲ. C4 ಮೈನಸ್ ಯಾಕೆ ಮಾಡಲ್ಲ? C4 ಮೈನಸ್ ಅಲ್ಲಿ ನೀವೇನ್ ಮಾಡಬೇಕು, 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಕೊಡಬೇಕು, ಅವಾಗ ಅದು 4 ಮೈನಸ್ ಆಗುತ್ತಲ್ಲ, ಇನ್ನು 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ ಕೊಟ್ರಿ ನೀವು. ಸೊ ಇವಾಗ ಸೆಂಟ್ರಲ್ಲಿ 6 ಪ್ರೋಟಾನ್ಸ್ ಇದೆ, ಬಟ್ ಎಲೆಕ್ಟ್ರಾನ್ಸ್ ಓವರ್ ಆಲ್ ಎಷ್ಟಿದೆ, 10 ಎಲೆಕ್ಟ್ರಾನ್ಸ್ ಇದೆ. ಸೊ 6 ಪ್ರೋಟಾನು 6 ಎಲೆಕ್ಟ್ರಾನ್ಸ್ ಅನ್ನ ಸಂಭಾಳಿಸಬಹುದು, ಇನ್ನು 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ಗಳನ್ನ ಹೆಂಗೆ ಸಂಭಾಳಿಸುತ್ತೆ, ಅದಕ್ಕೆ ತುಂಬಾ ಡಿಫಿಕಲ್ಟ್ ಆಗುತ್ತೆ. ಹೀಗಾಗಿ ಇಟ್ ವುಡ್ ಬಿ ಡಿಫಿಕಲ್ಟ್ ಫಾರ್ ದ ನ್ಯೂಕ್ಲಿಯಸ್ ಟು ಹೋಲ್ಡ್ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್. ಇಷ್ಟು ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, C4 ಪ್ಲಸ್ ಯಾಕೆ ಮಾಡಲ್ಲ ಅಂದ್ರೆ ಇದು, C4 ಮೈನಸ್ ಯಾಕೆ ಮಾಡಲ್ಲ ಅಂದ್ರೆ ಇದು. ಓಕೆ, ರೈಟ್ ದ ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಮೀಥೇನ್. ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದ್ರೆ ಏನಪ್ಪಾ, ನೀವು ವೆಲೆನ್ಸ್ ಎಲೆಕ್ಟ್ರಾನ್ಸ್ ಗಳನ್ನ ಸಿಂಬಲ್ ಬರೆದ್ಬಿಟ್ಟು ಅದರ ಸುತ್ತಮುತ್ತ ವೆಲೆನ್ಸ್ ಎಲೆಕ್ಟ್ರಾನ್ಸ್ ಗಳನ್ನ ಬರೀತೀರಾ. ಈಗ ಫಾರ್ ಎಕ್ಸಾಂಪಲ್ ಕಾರ್ಬನ್, ಈಗ ಹೇಳಿದೆ ನಾನು 4 ವೆಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತ. ಸೊ ಹೀಗೆ ಬರೀತೀರಾ ನೀವು, 4 ಎಲೆಕ್ಟ್ರಾನ್ಸ್ ಅನ್ನ ಡಾಟ್ ಆಗಿ ಬರೀತೀರಾ. ಅದೇ ಏನಪ್ಪಾ ಇದು ಇಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಕಾರ್ಬನ್ ಆಟಮ್. ಬಟ್ ನಾವಿಲ್ಲಿ ಬರೀಬೇಕಾಗಿರೋದು ಮೀಥೇನ್. ಮೀಥೇನ್ ಅಂದ್ರೆ CH4 ಅಂದ್ರೆ 4 H ಇರ್ತವೆ, 4 ಹೈಡ್ರೋಜನ್ ಆಟಮ್ಸ್ ಇರ್ತವೆ, ಅವು ಕೂಡ ಒಂದೊಂದೊಂದೊಂದು ಎಲೆಕ್ಟ್ರಾನ್ ಇಟ್ಕೊಂಡಿರ್ತಾವೆ. ಸೊ ಕೋವೆಲೆಂಟ್ ಬಾಂಡ್ ಫಾರ್ಮ್ ಮಾಡುವಾಗ ಏನಾಗುತ್ತೆ, ಇವೆರಡು ಎಲೆಕ್ಟ್ರಾನ್ಸ್ ಶೇರ್ ಮಾಡ್ತವೆ, ಒಂದ್ರ ಜೊತೆ ಒಂದು ಶೇರ್ ಮಾಡ್ತವೆ.
ಸೊ ಹೀಗಾಗಿ ಕಾರ್ಬನ್ಗೆ ಓವರ್ ಆಲ್ 8 ಎಲೆಕ್ಟ್ರಾನ್ಸ್ ಆಗುತ್ತೆ, ಹೈಡ್ರೋಜನ್ಗೆ ಓವರ್ ಆಲ್ 2 ಎಲೆಕ್ಟ್ರಾನ್ಸ್ ಆಗುತ್ತೆ. ಹೀಗಾಗಿ ಅವು ಸ್ಟೇಬಲ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೀತಾರೆ ಇದಕ್ಕೆ? ಈ ರೀತಿ ಬರೀಬೇಕು. ಓಕೆ, ಸೊ ಸೆಂಟ್ರಲಿ ಕಾರ್ಬನ್ನು ಡಾಟ್ ಮತ್ತು ಕ್ರಾಸ್ ಅಂತ ಕೂಡ ತೋರಿಸ್ಬೋದು, ಬೇರೆ ಬೇರೆ ಎಲೆಕ್ಟ್ರಾನ್ಸ್ ಶೋ ಮಾಡೋದಕ್ಕೆ, ಅಥವಾ ಡಾಟ್ ಕೂಡ ಬರೀಬೋದು ಸಿಂಪ್ಲಿ. ಓಕೆ, ಈ ರೀತಿಯಾಗಿ ನೀವು ಬರಿಬೇಕಾಗುತ್ತೆ. ಹೌ ಮಿಸಲೀಸ್ ಆರ್ ಫಾರ್ಮ್ಡ್ ಡ್ಯೂರಿಂಗ್ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್. ಸೊ ಮಿಸಲೀಸ್ ಸೋಪ್ಸ್ ಮತ್ತು ಡಿಟರ್ಜೆಂಟ್ಸ್ ಅಲ್ಲಿ ಬರುತ್ತೆ. ಮಿಸಲೀಸ್ ಫಾರ್ಮ್ ಡ್ಯೂರಿಂಗ್ ದ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ ವೆನ್ ಸೋಪ್ ಮಾಲಿಕ್ಯೂಲ್ಸ್ ಅರೌಂಡ್ ಡರ್ಟ್ ಪಾರ್ಟಿಕಲ್ಸ್. ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಇಲ್ಲೇನಿರುತ್ತೆ, ಸೋಪಲ್ಲಿ ಮಿಸ್ಲೀಸ್ ಫಾರ್ಮ್ ಮಾಡುವಾಗ ಒಂದು ಹೆಡ್ ಒಂದು ಟೇಲ್ ಇರುತ್ತೆ. ಹೆಡ್ ಹೈಡ್ರೋಫಿಲಿಕ್ ಇರುತ್ತೆ, ಅಂದ್ರೆ ಫಿಲಿಕ್ ಅಂದ್ರೆ ಇಟ್ ಲವ್ಸ್ ವಾಟರ್, ಅದಕ್ಕೆ ವಾಟರ್ ಹತ್ರ ಹೋಗ್ಬೇಕು. ಈ ಟೇಲ್ ಏನಿರುತ್ತಲ್ಲ ಇದು ಹೈಡ್ರೋಫೋಬಿಕ್ ಇರುತ್ತೆ, ಅಂದ್ರೆ ಅದು ವಾಟರ್ ಅಂದ್ರೆ ಅದಕ್ಕೆ ಹೆದರಿಕೆ. ಫೋಬಿಯಾ ಅಂದ್ರೆ ಹೆದರಿಕೆ, ಅದಕ್ಕೆ ವಾಟರ್ ಇಂದ ದೂರ ಇರುತ್ತೆ. ಸೊ ಹೀಗಾಗಿ ಇಲ್ಲೇನಾಗುತ್ತೆ, ದ ಹೈಡ್ರೋಫಿಲಿಕ್ ಹೆಡ್ ಅಂದ್ರೆ ಇದು. ಓಕೆ, of the soap molecules face outwards while the hydrophobic tails face inwards. This forms spherical clusters of molecules called a micelle. ಇಂಥವು ಬಹಳಷ್ಟು ಪಾರ್ಟಿಕಲ್ಸ್ ಬಂದು ಹೀಗೆ ಒಂದು ಕ್ಲಸ್ಟರ್ ಅನ್ನು ಫಾರ್ಮ್ ಮಾಡುತ್ತೆ. ಅಂದ್ರೆ ತಲೆ ಹೊರಗಡೆ ಇದೆ, ಬಾಲ ಒಳಗಡೆ ಇದೆ. ಇದಕ್ಕೆ ನಾವು ಮಿಸಲೀಸ್ ಅಂತ ಕರಿತೀವಿ. ಇಲ್ಲೇನಿರುತ್ತೆ, ಡರ್ಟ್ ಪಾರ್ಟಿಕಲ್ ಇರುತ್ತೆ. ಓಕೆ, ಸೊ ಅದನ್ನ ಹಂಗೆ ಎತ್ಕೊಂಡು ಹೋಗ್ಬಿಡ್ತಾವೆ, ಎತ್ಕೊಂಡು ಹೋಗಿ ಕ್ಲೀನಿಂಗ್ ಅನ್ನ ಮಾಡ್ತವೆ. ವಾಟ್ ಆರ್ ದ ಸಾಲ್ಟ್ಸ್ ರೆಸ್ಪಾನ್ಸಿಬಲ್ ಫಾರ್ ಹಾರ್ಡ್ನೆಸ್ ಆಫ್ ವಾಟರ್? ಡಿಟರ್ಜೆಂಟ್ಸ್ ಆರ್ ಎಫೆಕ್ಟಿವ್ ಇವನ್ ಇನ್ ಹಾರ್ಡ್ ವಾಟರ್. ವೈ? ಹಾರ್ಡ್ನೆಸ್ ಆಫ್ ವಾಟರ್ಗೆ ನಾವು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಸಾಲ್ಟ್ಸ್ ರೆಸ್ಪಾನ್ಸಿಬಲ್ ಅಂತ ಕರಿತೀವಿ. ಅದು ಕ್ಯಾಲ್ಸಿಯಂ ಕ್ಲೋರೈಡ್, ಮ್ಯಾಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಸಲ್ಫೇಟ್, ಮ್ಯಾಗ್ನೀಷಿಯಂ ಸಲ್ಫೇಟ್ ಯಾವುದಾದ್ರೂ ಆಗಿರ್ಬೋದು. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಸಾಲ್ಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಹಾರ್ಡ್ನೆಸ್ ಆಫ್ ವಾಟರ್. ಡಿಟರ್ಜೆಂಟ್ಸ್ ಯಾಕೆ ಇಫೆಕ್ಟಿವ್ ಆಗಿರುತ್ತೆ? ಸೋಪ್ ಇಫೆಕ್ಟಿವ್ ಆಗಿರಲ್ಲ, ಯಾಕಂದ್ರೆ ಸೋಪ್ ಏನ್ ಮಾಡುತ್ತೆ, ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಸಾಲ್ಟ್ ಜೊತೆ ಸೇರಿ ಇನ್ಸೊಲ್ಯುಬಲ್ ಸಬ್ಸ್ಟೆನ್ಸ್ ಅನ್ನ ಫಾರ್ಮ್ ಮಾಡುತ್ತೆ, ಸ್ಕಮ್ ಅಂತ ಕರಿತೀವಿ. ಆದ್ರೆ ಡಿಟರ್ಜೆಂಟ್ಸ್ ಅದನ್ನ ಫಾರ್ಮ್ ಮಾಡಲ್ಲ. ಡಿಟರ್ಜೆಂಟ್ಸ್ ಡು ನಾಟ್ ಫಾರ್ಮ್ ಇನ್ಸೊಲ್ಯುಬಲ್ ಪ್ರೆಸಿಪಿಟೇಟ್ಸ್ ವಿತ್ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಅಯಾನ್ಸ್ ಇನ್ ಹಾರ್ಡ್ ವಾಟರ್. ಹೀಗಾಗಿ ಅವು ಹಾರ್ಡ್ ವಾಟರ್ ಕೂಡ ಇಫೆಕ್ಟಿವ್ ಆಗಿ ಇರ್ತದೆ. ಓಕೆ, ಸೊ ಮುಂದಿನ ಕ್ವೆಶ್ಚನ್, ಲಾಸ್ಟ್ ಕ್ವೆಶ್ಚನ್ ಇದು. ಹೌ ಸಿಲ್ವರ್ ಅಂಡ್ ಕಾಪರ್ ಆರ್ಟಿಕಲ್ಸ್ ಲೂಸ್ ದೇರ್ ಶೈನಿಂಗ್ ಸರ್ಫೇಸ್? ಹೌ ಡಸ್ ಗ್ಯಾಲ್ವನೈಸೇಷನ್ ಪ್ರೊಟೆಕ್ಟ್ ಐರನ್ ಪಾರ್ಟಿಕಲ್ಸ್? ಸಿಲ್ವರ್ ಅನ್ನ ನೀವು, ಬೆಳ್ಳಿ ಒಂದು ಆಭರಣ ಆಯ್ತು, ಯಾವುದೋ ಪಾತ್ರೆ ಆಯ್ತು, ಬಹಳಷ್ಟು ದಿನಗಳ ಒಳಗೆ ಬಿಟ್ಟರೆ ಅದೇನಾಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಸ್ವಲ್ಪ ಬ್ಲ್ಯಾಕಿಶ್ ಕಲರ್ ಬರುತ್ತೆ. ಅದೇ ಕಾಪರ್ ಆರ್ಟಿಕಲ್ಸ್, ಓಕೆ, ತಾಮ್ರದ ಒಂದು ಪದಾರ್ಥಗಳನ್ನ ನೀವು ಬಹಳಷ್ಟು ದಿನಗಳ ಬಿಟ್ಟರೆ ಅದ್ರ ಮೇಲೆ ಒಂಥರ ಗ್ರೀನ್ ಕೋಟಿಂಗ್ ಬರುತ್ತೆ, ಹೀಗಾಗಿ ಅವು ಶೈನಿಂಗ್ ಸರ್ಫೇಸ್ ಅನ್ನ ಕಳ್ಕೊಳ್ತೇವೆ. ಹಾಗೆ ಗ್ಯಾಲ್ವನೈಸೇಷನ್ ಪ್ರೊಟೆಕ್ಟ್ ಐರನ್ ಆರ್ಟಿಕಲ್ಸ್. ಸೊ ಎರಡಕ್ಕೂ ಆನ್ಸರ್ ನೋಡ್ಬಿಡೋಣ. ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ ಬ್ಲ್ಯಾಕ್ ಆಫ್ಟರ್ ಸಮ್ ಟೈಮ್ ವೆನ್ ಎಕ್ಸ್ಪೋಸ್ ಟು ಏರ್. ಯಾಕಾಗುತ್ತಿದು? ಸಿಲ್ವರ್ ಏನಿರುತ್ತೆ, ಏರ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಸಲ್ಫೈಡ್ ಅನ್ನೋ ಒಂದು ಗ್ಯಾಸ್ ಜೊತೆ ರಿಯಾಕ್ಟ್ ಆಗಿ Ag ಮತ್ತು S, Ag2S ಆಗುತ್ತೆ. ಓಕೆ, ರಿಮೈನಿಂಗ್ ಬಿಟ್ಬಿಡಿ. Ag2S ಏನಿದೆ ಅಲ್ಲ, ಅದು ಬ್ಲ್ಯಾಕ್ ಸಬ್ಸ್ಟೆನ್ಸ್, ಅದೇ ನಮ್ಮ ಬ್ಲ್ಯಾಕ್ ಸಬ್ಸ್ಟೆನ್ಸ್, ದಟ್ ಈಸ್ ಸಿಲ್ವರ್ ಸಲ್ಫೈಡ್. ಓಕೆ, ಸೆಕೆಂಡ್ ಒನ್, ಕಾಪರ್ ರಿಯಾಕ್ಟ್ಸ್. ಕಾಪರ್ ಹೇಗೆ ಶೈನ್ ಕಳ್ಕೊಳ್ಳುತ್ತೆ ಅಂದ್ರೆ, ರಿಯಾಕ್ಟ್ಸ್ ವಿತ್ ಮಾಯಿಸ್ಟ್ ಕಾರ್ಬನ್ ಡೈಆಕ್ಸೈಡ್. ಮಾಯಿಸ್ಟ್ ಅಂದ್ರೆ ವಾಟರ್ ಇರಬೇಕು, ಕಾರ್ಬನ್ ಡೈಆಕ್ಸೈಡ್ ಇರಬೇಕು, ಏರ್ ಅಂದ್ರೆ ಆಕ್ಸಿಜನ್ ಇರಬೇಕು, ಇವೆಲ್ಲವೂ ಇರಬೇಕು ಅದಕ್ಕೆ, ಕಾಪರ್ಗೆ. ಸ್ಲೋಲಿ ಲೂಸಸ್ ಇಸ್ ಶೈನಿ ಬ್ರೌನ್ ಸರ್ಫೇಸ್ ಅಂಡ್ ಗೇನ್ಸ್ ಅ ಗ್ರೀನ್ ಕೋಟ್. ಗ್ರೀನ್ ಕೋಟ್ ಏನಪ್ಪಾ ಅಂದ್ರೆ ಬೇಸಿಕ್ ಕಾಪರ್ ಕಾರ್ಬೋನೇಟ್. ಬೇಸಿಕ್ ಅಂದ್ರೆ ಇದರಲ್ಲಿ ಎರಡು ಪದಾರ್ಥಗಳಿರ್ತವೆ, CuCO3 ಡಾಟ್ COH ಟ್ವೈಸ್. COH ಅಂದ್ರೆ ಬೇಸ್, ಹೈಡ್ರಾಕ್ಸೈಡ್ಸ್ ಆರ್ ಬೇಸ್ ಅಲ್ವಾ. ಕಾಪರ್ ಕಾರ್ಬೋನೇಟ್ ಏನಿರುತ್ತೆ ಅದು ಗ್ರೀನ್ ಕೋಟಿಂಗ್. ಇವೆರಡು ಕೂಡ ಇರ್ತವೆ. ಮುಂದಿನ ಕ್ವಶನ್ಗೆ ಆನ್ಸರ್, ಗ್ಯಾಲ್ವನೈಸೇಷನ್ ಐರನ್ ಆರ್ಟಿಕಲ್ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ? ಸಿಂಪಲ್, ಜಿಂಕ್ ಮೋರ್ ಈಸಿಲಿ ಆಕ್ಸಿಡೈಸಸ್ ದ್ಯಾನ್ ಐರನ್. ಜಿಂಕ್ ಐರನ್ಗಿಂತ ಮುಂಚೆನೆ ಆಕ್ಸಿಡೈಸ್ ಆಗಿಬಿಡುತ್ತೆ, ಯಾಕಂದ್ರೆ ಅದು ಅದಕ್ಕಿಂತ ಜಾಸ್ತಿ ರಿಯಾಕ್ಟಿವ್ ಇರುತ್ತೆ. ರಿಯಾಕ್ಟಿವಿಟಿ ಸೀರೀಸ್ ನೋಡಿದ್ರೆ ಜಿಂಕ್ ಫಸ್ಟ್ ಬರುತ್ತೆ, ಆಮೇಲೆ ಐರನ್. ಹೀಗಾಗಿ ಜಿಂಕ್ ಏನ್ ಮಾಡುತ್ತೆ, ಐರನ್ ಅನ್ನ
ಪ್ರೊಟೆಕ್ಟ್ ಮಾಡುತ್ತೆ, ತನ್ನನ್ನು ತಾನು ಸ್ಯಾಕ್ರಿಫೈಸ್ ಮಾಡಿಕೊಂಡು ಐರನ್ ಅನ್ನು ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಲಾಸ್ಟ್ ಕ್ವಶನ್. ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ ಅನ್ ಆಂಫೋಟೆರಿಕ್ ಆಕ್ಸೈಡ್. ವೈ? ಆಂಫೋಟೆರಿಕ್ ಆಕ್ಸೈಡ್ ಅಂದ್ರೆ ಏನಪ್ಪಾ? ದ ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ ವಿತ್ ಬೋತ್ ಆಸಿಡ್ ಅಂಡ್ ಸಾಲ್ಟ್ ಟು ಗಿವ್ ಸಾಲ್ಟ್ ಅಂಡ್ ವಾಟರ್. ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮ್ಗೆ. ಇದರಲ್ಲಿ ಏನು ಅಲ್ಯೂಮಿನಿಯಂ ಆಕ್ಸೈಡ್ ಇದೆ, ಬೋತ್ ಆಸಿಡ್ ಮತ್ತು ಬೇಸ್ ಹೇಗೆ ರಿಯಾಕ್ಟ್ ಮಾಡ್ತಾವೆ ಸರ್? ಇದಕ್ಕೆ ನೀವು HCl ಹಾಕಿದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಸಾಲ್ಟ್ ಫಾರ್ಮ್ ಮಾಡುತ್ತೆ, AlCl3 ಪ್ಲಸ್ ವಾಟರ್. ಆಯ್ತಾ? ಇದರಲ್ಲಿ ಅದೇನಾಗಿ ಆಕ್ಟ್ ಮಾಡ್ತಾ ಇದೆ? ಬೇಸ್ ಆಗಿ ಆಕ್ಟ್ ಮಾಡ್ತಾ ಇದೆ. ಅದೇ ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನ ಇದಕ್ಕೆ ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ, ವಿಚ್ ಇಸ್ ಅ ಸ್ಟ್ರಾಂಗರ್ ಬೇಸ್, ಸೋಡಿಯಂ ಅಲ್ಯೂಮಿನೇಟ್ ಫಾರ್ಮ್ ಆಗುತ್ತೆ, NaAlO2 ಪ್ಲಸ್ ವಾಟರ್. ಸೊ ಇಲ್ಲಿ ಇದು ಸ್ಟ್ರಾಂಗ್ ಇರೋದ್ರಿಂದ ಇದು ಬೇಸ್ ಆಗುತ್ತೆ, ಇದು ಆಸಿಡ್ ಆಗಿ ಆಕ್ಟ್ ಮಾಡುತ್ತೆ. ಸೊ ಸೇಮ್ Al2O3, ಒಂದ್ ಕಡೆ ಬೇಸು, ಇನ್ನೊಂದು ಕಡೆ ಆಸಿಡ್. ಬಟ್ ಇನ್ ಎರಡು ಕೇಸಸ್ ಅಲ್ಲಿ ಏನ್ ಕೊಡುತ್ತೆ ನಿಮಗೆ? ಸಾಲ್ಟ್ ಅಂಡ್ ವಾಟರ್. ಓಕೆ, ಸೊ ಇದನ್ನ ಎರೇಸ್ ಮಾಡ್ತೀನಿ, ಪೂರ್ತಿ ನೋಡ್ಕೊಂಬಿಡಿ. ಓಕೆ, ಸೊ ಇದು 2024 SSLC ಎಕ್ಸಾಮ್ ನಂಬರ್ 1. ಮುಂದಿನ ಎಕ್ಸಾಮ್ಸ್ಗಳನ್ನು ನಾವು ಮತ್ತೆ ವಿಡಿಯೋಸ್ ಮುಖಾಂತರ ತರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.